Watch full episodes on Jio Hotstar. ಸಕ್ಕತ್ ಮಜಾ ಆಗ್ತಿದೆ. Welcome, sir. Good morning, sir. Thank you. Open the gate. Very good. ವೆರಿ ಸಾರಿ, ಸ್ವಲ್ಪ ಲೇಟ್ ಆಗೋಗ್ಬಿಡ್ತು ಅಷ್ಟೇನೆ. ನೋಡಿ, ಇಡೀ ಜಗತ್ತು ಒಂದೇ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೆ. ಇಲ್ಲಿ ನೋಡಿ, ಪ್ರಪಂಚದಲ್ಲಿ ನದಿ ಹಾಗೂ ಹಳ್ಳಗಳಲ್ಲಿ ನೀರು ಕಡಿಮೆ ಆಗ್ತಾ ಇದೆ. ನೋಡ್ತಾ ಇದ್ದ ಹಾಗೆ ನೀರು ಅರ್ಧಕ್ಕೆ ಬಂದ್ ನಿಂತಿದೆ. ಯಾವ ಜಾಗದಲ್ಲಿ ನೀರ್ ಕಡಿಮೆ ಆಗಿದೆಯೋ ಅಲ್ಲಿ ಮೋಡ ಕವಿದ ವಾತಾವರಣ ಉಂಟಾಗಿ ಎಲ್ಲಾ ಕಡೆ ಮಿಂಚ್ತಾ ಇದೆ. ಹಲವು ಜಾಗದಲ್ಲಿ ಮಳೆ ಕೂಡ ಬರ್ತಾ ಇದೆ. ಆದ್ರೆ ವಾಸ್ತವ ಸ್ಥಿತಿಯಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ ಹಳ್ಳ ಮತ್ತೆ ನದಿಗಳಲ್ಲಿ ನೀರ್ ಕಡಿಮೆ ಆಗ್ತಾ ಇದೆ. ಅರ್ಧದಷ್ಟು ನೀರು ಮಾಯ ಆಗ್ತಾ ಇದೆ. ಇದು ತುಂಬಾ ದೊಡ್ಡ ರಹಸ್ಯ ಆಗಿದೆ. ಎಷ್ಟೋ ಕಡೆ ಭೂಮಿಲಿರೋ ನೀರು ಬತ್ತು ಹೋಗ್ತಾ ಇದೆ. ಅದನ್ನ ನಾವು ತಡೆದ ಹೋದ್ರೆ ಒಂದ್ ವಾರದಲ್ಲ ಇಡೀ ಜಗತ್ತಲ್ಲಿರೋ ನೀರೆಲ್ಲ ಬತ್ತು ಹೋಗ್ಬಿಡುತ್ತೆ. ಆಮೇಲೆ ನಾವೆಲ್ಲರೂ ತೊಂದರೆನ ಅನುಭವಿಸ್ಬೇಕಾಗುತ್ತೆ. ಮಳೆಗಾಲ ಬಂದ್ರು ನೀರೆಲ್ಲ ಖಾಲಿ ಆಗಿ ಹೋಗುತ್ತಾ? ಇದಾವುದು ದೊಡ್ಡ ಮಿಸ್ಟ್ರಿ. ಇದನ್ನ ಯಾರು ಸರಿ ಮಾಡ್ತಾರೆ? ಈ ಸಮಸ್ಯೆನ ಕೇವಲ ಇಬ್ರು ಮಾತ್ರ ಸಾಲ್ವ್ ಮಾಡಕ್ ಸಾಧ್ಯ ಆಗುತ್ತೆ. ಅವ್ರ ಹೆಸರು ಮೋಟು ಪತ್ಲು. ನಾನು ಅವ್ರಿಗೆ ಇದ್ರ ಬಗ್ಗೆ ತಿಳಿಸಿದ್ದೀನಿ. ಹಲೋ ಸರ್, ಕೆಲಸ ನಡೀತಾ ಇದೆ. ಈ ಕೆರೆನಲ್ಲಿ ಅರ್ಧ ನೀರು ತಗೊಂಡಾಗಿದೆ. ಇನ್ ಸ್ವಲ್ಪ ಸಲ ಇಲ್ಲಿರುವಂತ ಎಲ್ಲಾ ನೀರನ್ನು ತಗೊಂಡು ಆದಷ್ಟು ಬೇಗ ಬರ್ತೀನಿ ಸರ್. ಅರೆ, ಮಿಕ್ಕಿನ ನೀರು ಮಾತ್ರ ಅಲ್ಲ, ನೀರಿನ ಒಂದು ಹನಿ ಕೂಡ ತಗೊಂಡೋಗಕ್ ಬಿಡಲ್ಲ ನಾನು. ಯಾರದು? ಎದುರುಗಡೆ ಬಾ. ನಾನ್ ಹೇಳ್ತಾ ಇದ್ದೀನಿ, ಕಣ್ಣೆದ್ರುಗ್ ಬಾ. ಇದೇನಿದು? ವೆರಿ ಗುಡ್ ಮಟು. ಇವನೇನಪ್ಪ ಇವನು? ಮನುಷ್ಯನೋ ಇಲ್ಲ ಮೋಡನ ಇವನು? ಮಟು ಹುಷಾರು ಕಣ. ಬ್ರದರ್, ನಿಂಗೆ ನೀರ್ ಬೇಕಾನೆ? ನಡಿ, ನೀರ್ ಕುಡಿಸ್ತೀನಿ ನಿಂಗೆ. ನಿಮ್ ಕತೆ ಮುಗೀತು. ಅರೆ ಓ ಮಿಂಚಿನ ಮನುಷ್ಯ, ಎಲ್ಲಿ ಬಚ್ಚಿಕೊಂಡಿದ್ದ ನೀನು ಮೋಡದೊಳಗಡೆ? ಮತ್ತು ಯಾರೋ ಕರೆಕ್ಟಾಗಿ ಹೇಳಿದರೆ ಕಣೋ. ಮಿಂಚು, ಗುಡುಗು, ಸಿಡ್ಲು, ಮಳೆ ಎಲ್ಲ ಇರುತ್ತೆ ಅಂತ ಹೇಳಿದ್ರಲ್ಲ. ಖಂಡಿತ.
ನಾವ್ ಎಂತ ಮೋಡಗಳು ಅಂದ್ರೆ ಗುಡುಗು ಬರ್ಸ್ತೀವಿ, ಮಳೆನೂ ಸುರಿಸ್ತೀವಿ. ಅರೆ ಯಾರಪ್ಪ ನೀನು? ಮತ್ತೆ ಮೋಡದಲ್ಲಿ ಸೇರ್ಕೊಂಡು ಏನ್ ಮಾಡ್ತಾ ಇದೀಯ ನೀನು? ನಾನು ಮೋಡ ಮನುಷ್ಯ. ಈಗ ಅಳಿಸ್ತೀನಿ ನಿಮ್ಮಿಬ್ಬರ ಭವಿಷ್ಯ. ಅರೆ ಇದೇನಿದು? ಮೊದಲು ಈ ಮನುಷ್ಯನಿಗೆ ಯಾಕೋ ಸಕ್ಕ ಸಿಟ್ ಬಂದ್ಬಿಟ್ಟಿದೆ ಅನ್ಸುತ್ತೆ ಕಣೋ. ಹೋಗಿ ಸ್ವಲ್ಪ ನಾನು ಅವನಿಗೆ ಸಮಾಧಾನ ಮಾಡ್ಬಿಟ್ಟು ಬರ್ಲಾ? ಓಕೆ ಮಟು. ಅವ್ನ ಸಿಟ್ಟಿನ್ನು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ ಕಣ. ಅವನಿಂದ ಬರೋದು ಬಿಡ್ತಾನೆ ಇಲ್ಲ ನೋಡಲ್ಲಿ. ಇರೋದು ನಿಲ್ಲಿಸ್ತಾನೆ ಇಲ್ವಲ್ಲ. ನನಗನಿಸ್ತದೆ ಕಣ, ಅವನಿಗೆ ಸಮಾಧಾನ ಮಾಡಕ್ಕೆ ಈಗ ಏನಾದ್ರು ಮಾಡ್ಲೇಬೇಕು ನಾವು. ಯಾಕೆ ನಂಗೆ ತೊಂದರೆ ಕೊಡ್ತಾ ಇದೀಯಾ? ನಾವು ತಿಳ್ಕೋಬೇಕು ನೀನ್ ಯಾರು ಅಂತ. ಬಾ, ಯಾಕೆ ಯೋಚನೆ ಮಾಡ್ತೀಯಾ? ಬಾ, ನಾವು ಕೂತ್ಕೊಂಡು ಆರಾಮಾಗಿ ಮಾತಾಡೋಣ. ಬೇಡ ಬೇಡ, ನಿಲ್ಸು. ವೆರಿ ಗುಡ್. ಅಟ್ಯಾಕ್! ಐಡಿಯಾ ಇಲ್ಲಿ ಕೇಳೋ ಬೈಲಿ. ಅಲ್ಲೋಡು ಹಿಂದ್ಗಡೆ ಏನಿದೆ ಅಂತ. ಏನಿದೆ ಹಿಂದೆ? ನನ್ನೇ ಗುಲ್ಡು ಮಾಡ್ತೀರಾ? ಬಿಡೋದಿಲ್ಲ ನಿಮ್ಮನ್ನ. ಓಡು ಓಡು. ಅವನಿಗೆ ಗೂಬೆ ಮಾಡಿ ಸಕ್ಕತ್ತಾಗಿತ್ತಲ್ವಾ? ಫ್ಲೈಂಗ್ ಹೆಲ್ಮೆಟ್ ಹಾಕೊಂಡು ಪೊಸಿಷನ್ಗೆ ಬಂದ. ಓಕೆ ಬರೇ ಕ್ಲೌಡ್ ಮ್ಯಾನ್, ಧೈರ್ಯ ಆದ್ರೆ ನನ್ನ ಜೊತೆ ಹೋರಾಟ ಮಾಡು ನೋಡೋಣ. ಚೆನ್ನಾಗಿದೆ. ನಿನಗೆ ಮೊದಲು ಸಾಯ್ಬೇಕು ಅನ್ನೋ ಆಸೆ ಇದೆ ಅನ್ಸುತ್ತೆ. ನಿನ್ನ ಆಸೆನ ನಾನೇ ಈಡೇರಿಸ್ತೀನಿ. ಅರೆ ಯಜಮಾನ, ಹಿಡಿದ್ ನೋಡಯ್ಯ, ಆಮೇಲೆ ಮಾತಾಡೋಣ. ಗಾಡಿ ನಿನಗಿಂತ ಫಾಸ್ಟ್ ಆಗುತ್ತೆ ಗೊತ್ತಾ? ಕ್ಲೌಡ್ ಬಸ್ ಹುಷಾರಪ್ಪ, ಇಲ್ಲಿ ಯೂ ಟರ್ನ್ ಜಾಸ್ತಿ ಇದೆ ನೋಡು. ಎಲ್ಲಿ ಹೋದವನು? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಇಲ್ಲಿದ್ದೀನಿ. ಅರೆ ಅಲ್ಲಲ್ಲ, ನಾನು ಇಲ್ಲಿದ್ದೀನಿ. ಹಲೋ. ಮೊಟ್ಟು ಬೇಗ ಪೊಸಿಷನ್ ತಗೊಂಬಿಡ. ಓಕೆ ಪತ್ತು, ಬರೆಯ ಕ್ಲೌಡ್ ಮ್ಯಾನ್, ಹಿಡ್ಕೊಂಡ ನೋಡೋಣ. ಎಸ್ ಕ್ಲೌಡ್ ಮ್ಯಾನ್, ಯು ಕ್ಯಾನ್ ರೀಡ್. ಹಿಡ್ಕೊಂಡು ಗಡ್ 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 ಹಿಡ್ಕೊಂಡು ಪತ್ಲು, ವಿ ಆರ್ ಇನ್ ಪೊಸಿಷನ್. ಓಕೆ ಮೊಟ್ಟು. ಈಗ ನಿನ್ನ ಆಟ ಮುಗೀತು. ಇಲ್ಲಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಯ್ಯೋ ಜೋಡ್ಗಳೇರಾ, ಅಲ್ಲಿಂದ ನೋಡ್ರಯ್ಯ ಬೋಟು ಬಂದು ಇಬ್ರದು. ಏನ್ ನಡೀತಾ ಇದೆ ಗೊತ್ತಿಲ್ಲ. ನನ್ನ 20 ವರ್ಷದ ಅನುಭವದಲ್ಲಿ ಇಂಥ ಪ್ರಾಬ್ಲಮ್ ನಾನು ನೋಡೇ ಇಲ್ಲ.
ಹೆಂಗೆ? ಫಿನಿಶ್ ಆಗೋಬಿಟ್ಟ ಅವನು. ನಡೀರಿ. ಓಕೆ ನನ್ನ ಜೀವದ ಗೆಳೆಯರ ಇವರು ಕ್ಲೌಡ್ ಇಂದ ಮಾಡಿರೋ ಮನುಷ್ಯ ತರ ಕಾಣ್ತಾ ಇದ್ದಾರೆ ಕಡೆಯ. ನನ್ಗನ್ಸುತ್ತೆ ಆತರ ಒಬ್ಬ ರೋಬೋಟ್ ಇರ್ಬೋದು ಕಡೆಯ. ಹೇಳು ಹರಿಕೇನ್ ಮ್ಯಾನ್, ಏನ್ ವಿಷಯ ತಂದಿದ್ಯಾ? ಮಿಸ್ಟರ್ ಟ್ಯಾಬ್ಲೋಸ್ ಅವರು ನಮ್ಮ ಮೋಡ ಮನುಷ್ಯನ ಸಾಯಿಸಿ ಹಾಕ್ಬಿಟ್ರು. ಯಾರು 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 ಆ ತರ ಯಾವ ಶಕ್ತಿಶಾಲಿ ಸೂಪರ್ ಹೀರೋಸ್ ಇದ್ದಾರೆ? ಇಲ್ಲಿ ನಾನೊಬ್ಬನೇ ಕ್ರಿಯೇಟರು ನಾನೇ, ಡೆಸ್ಟ್ರಾಯರು ನಾನೇ. ನನ್ನ ಕ್ರಿಯೇಷನ್ ನ ಡೆಸ್ಟ್ರಾಯ್ ಮಾಡಿದ್ಯಾರು? ಮತ್ಲು ಆ ಕ್ಲೌಡ್ ಮ್ಯಾನು ಈ ಮೋಡದ ಮಧ್ಯದಲ್ಲಿ ಕೂತ್ಕೊಂಡು ಏನೋ ಮಾಡ್ತಿದ್ದ ಅಲ್ಲಿ. ರಿಮೋಟು ನಾವು ಅದನ್ನ ಟೆಸ್ಟ್ ಮಾಡಕ್ಕೆ ಮೋಡದೊಳಗೆ ಹೋಗ್ಲೇಬೇಕಣ್ಣ ನಾವು. ಹೌದು ಕಣ್ರಯ್ಯ, ಬನ್ನಿ ಹೋಗೋಣ. ನಡೀರಿ. ಈಗ್ಲೇನೆ ಬನ್ನಿ. ನನ್ನ ಜೀವದ ಗೆಳೆಯರ ಬಹಳ ದಿನಗಳ ನಂತರ ಮಳೆಲಿ ನೆನೆಯೋಣ ಬರ್ರಯ್ಯ, ಕದಾಗಿರುತ್ತೆ. ಅರೆ ಇದೇನ ಇದು? ನೀರು ಮೋಡದ ಕೆಳಗಡೆ ಹೋಗ್ತಾನೆ ಇಲ್ಲ, ಅಲ್ಲದೆ ನದಿಯಿಂದ ಹನಿ ಹನಿಯಾಗಿ ಮೋಡದ ಕಡೆಗೆ ಹೋಗ್ತಾ ಇದೆಯಲ್ಲೋ. ಈ ಮೋಡ ಮಳೆ ನೀರನ್ನ ಬರ್ಸೋದಿಲ್ಲ ಕಣೋ, ಅದು ನದಿ ನೀರನ್ನ ಕಳ್ತನ ಮಾಡ್ತಾ ಇದೆ ಅನ್ಸುತ್ತೆ. ಓಹೋ, ನನಗೀಗ ಅರ್ಥ ಆಯ್ತು ಕಣೋ. ಆ ಕ್ಲೌಡ್ ಮ್ಯಾನು ಮೋಡದೊಳಗಡೆ ಕುತ್ಕೊಂಡು ಏನ್ ಮಾಡ್ತಿದ್ದ ಅಂತ. ಅವನಿಲ್ಲಿ ನೀರಿನ ಕದಕ್ಕೋಸ್ಕರ ಬಂದಿದ್ದ. ಹೂ ಕಳೆಯ ನನ್ನ ಗೆಳೆಯ, ಅವನಿಂದನೇ ಜಗತ್ತಲ್ಲಿರೋ ನೀರೆಲ್ಲ ಕಡಿಮೆ ಆಗ್ತಾ ಇರೋದು. ಅವನಿನ್ನೂ ಹಾಳು ಮಾಡಕ್ ಮುಂಚೆ ನಾವು ಖಂಡಿತ ತಡಿಲೇಬೇಕು ಕಣ್ರಯ್ಯ. ಇಲ್ದ ಹೋದ್ರೆ ಜಗತ್ತಲ್ಲಿರೋ ನೀರೆಲ್ಲ ಖಾಲಿ ಆಗೋಗ್ಬಿಡುತ್ತೆ ಕಣ್ರಯ್ಯ. ಗೆಳೆಯರ ಬರ್ರೇ ಹೋಗೋಣ, ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತೀನಿ ರೀ. ಅಷ್ಟಕ್ಕೂ ಅವರು ಕ್ಲೌಡ್ ಮ್ಯಾನ್ ಹತ್ರ ಯಾಕೆ ಹೋದ್ರು? ಮೋಡಗಳಲ್ಲಿ ಬಚ್ಚಿಟ್ಕೊಂಡ್ರೋ ನಾವು ಅವ್ರಿಗೆ ಹೇಗ್ ಗೊತ್ತಾಯ್ತು? ಹೇಗೆ ನಮ್ಮ ಸೀಕ್ರೆಟ್ ಆಚೆ ಹೇಗೋಯ್ತು? ಮಿಸ್ಟರ್ ಡಿಯಾಬ್ಲಸ್, ಈ ಲಾಸ್ಟ್ ಇಮೇಜ್ ಮೋಡದ ಮನುಷ್ಯ ತೆಗ್ದಿರೋದು. ಅವರು ಕ್ಲೌಡ್ ಮ್ಯಾನ್ನೇ ಮುಗಿಸ್ಬಿಟ್ರು. ಅದು ಹೇಗ್ ಸಾಧ್ಯ? ಆ ಮೋಡಗಳು ಇನ್ನೂ ಅಲ್ಲೇ ಇವೆ. ಆ ಮೋಡಗಳನ್ನ ಕರ್ಕೊಂಡ್ ಬರೋದಕ್ಕೆ ನಮ್ಮೊಬ್ಬ ಮೋಡದ ಮನುಷ್ಯನ ಕಳ್ಸಿ ಅದರಲ್ಲಿ ನೀರ್ ತುಂಬಿಕೊಂಡಿವೆ. ಆದ್ರೆ ಹೊರಗಡೆ ಯಾರಿಗೂ ಗೊತ್ತಾಗ್ಬಾರ್ದು ನಮ್ ಪ್ಲಾನ್ ಈಗ ಏನಾಗಿದೆ ಅಂತ. ಆ ರೀತಿ ಆಯ್ತು ಅಂದ್ರೆ ಅವ್ರು ನಮ್ ಕ್ಲೌಡ್ಸ್ ನ ತಡೆಯೋದಕ್ಕೆ ಪೂರ್ತಿ ಪ್ರಯತ್ನ ಪಡ್ತಾರೆ. ನಮ್ಮ ಎಕ್ಸ್ಪೆರಿಮೆಂಟ್ ಆಲ್ಮೋಸ್ಟ್ ಪೂರ್ತಿ ಆಗೋಗಿದೆ. ಅದರಿಂದ ಭೂಮಿಯಲ್ಲಿರೋ ಪೂರ್ತಿ ನೀರನ್ನ ಒಂದೇ ಸರಿ ಇಲ್ಲಿ ತಗೊಂಡ್ ಬರಬಹುದು. ಅದು ಕಂಪ್ಲೀಟ್ ಆಗ್ತಿದ್ದಂಗೆ ಎಲ್ಲಾನು ಸರಿ ಹೋಗುತ್ತೆ. ಆದಷ್ಟು ಬೇಗ ಎಕ್ಸ್ಪೆರಿಮೆಂಟ್ ನ ಪೂರ್ತಿ ಮಾಡು. ಅದಾದ್ಮೇಲೆ ನಾನೀ ಹೊಸ ಪ್ರಪಂಚದ ಇನಾಗ್ರೇಷನ್ ಮಾಡ್ತೇನೆ. ಮತ್ತೆ ಅದಾಗತ್ತೆ ಡೈಪೋಲಸ್ ನ ಪ್ರಪಂಚ. ಅದ್ರ ಹೆಸರು ಏನಿರುತ್ತೆ ಗೊತ್ತಾ? ಪ್ಲಾನೆಟ್ ಆಫ್ ನೋ ರಿಟರ್ನ್. ಮಟ್ಟು ಕೆಳಗಡೆ ನೋಡು, ಈ ಮೋಡದೊಳಗಡೆ ಎಲ್ಲಾದ್ರೂ ಮೋಡದ ಮನುಷ್ಯ ಕೂತ್ಕೊಂಡಿರ್ತಾನೆ ಕಣೋ.
ಪತ್ಲು ಇಲ್ಲಿ ಒಬ್ಬ ಅಲ್ಲ ಕಣೋ, 4 ಜನ ಕ್ಲೌಡ್ ಮ್ಯಾನ್ ಗಳು ಕೂತಿದ್ದಾರೆ. ಅಯ್ಯೋ ಅವ್ರನ್ನ ಹಿಡಿಲೇಬೇಕು, ನಾವು ಬಿಡ್ಲೇಬಾರ್ದು. ಏ ಬಟ್ಟು ಸ್ವಲ್ಪ ಸರಿಯಾಗಿ ನೋಡಿಯ ಯಾರು ಅಂತ. ಓಕೆ. ಪತ್ಲು ಅಲ್ಲಿ ನೋಡು, ಇನ್ನೊಬ್ಬ ಕ್ಲೌಡ್ ಮ್ಯಾನ್ ಆಕಾಶದಲ್ಲಿ ಹಾರ್ಕೊಂಡು ಈ ಕಡೆನೇ ಬರ್ತಾ ಇದ್ದಾರೆ. ಪತ್ಲು ಬೇಗ ಕಣೋ, ಎಲ್ಲಾದ್ರೂ ನಾವು ಬಚ್ಚಿಕೊಂಡ್ಬಿಡೋಣ. ಇಷ್ಟೊಂದು ನೀರು, ಇಲ್ಲಿರೋ ನೀರನ್ನೆಲ್ಲ ಮೋಡದಲ್ಲಿ ತುಂಬಿಸಿ ಬೇಗ ತಗೊಂಡು ಹೋಗ್ಬೇಕು. ಡಾಕ್ಟ್ರಣ್ಣ, ನಾವು ಈ ಕ್ಲೌಡ್ ನಲ್ಲಿ ಬಚ್ಚಿಕೊಂಡ್ಬಿಟ್ಟು ಅವ್ರಿರೋ ಜಾಗಕ್ಕೆ ಹೋಗಕ್ ಸಾಧ್ಯ ಆಗತ್ತಾ ಹೇಳಿ? ಅಯ್ಯಮ್ಮ, ಮತ್ತೆ ನೀವೆಲ್ಲರೂ ಇನ್ನೊಂದ್ಸರಿ ಯೋಚನೆ ಮಾಡಿ. ಮುಂದೆ ನಮಗೆ ಖಂಡಿತ ದೊಡ್ಡ ಅನಾಹುತ ಕಾದಿದೆ ಅನ್ಸುತ್ತೆ. ಅಲ್ಲ ಕಡೆಯ, ನಾವು ಭೂಮಿಲಿರೋ ನೀರನ್ನ ಕಾಪಾಡಬೇಕು ಅಂತ ಹೇಳಿದ್ರೆ ಎಷ್ಟೇ ಅನಾಹುತ ಇದ್ರೂ ನಾವು ಫೇಸ್ ಮಾಡ್ಲೇಬೇಕಾಗುತ್ತೆ. ನಡೀಲಿ. ನಮ್ ದೀಪಾವಳಿ ನೋಡಿ, ನಾವೆಲ್ಲ ಒಟ್ಟಿಗೆ ಇದ್ಬಿಟ್ರೆ ಎಂತ ಅನಾಹುತ ಬೇಕಾದ್ರೂ ನಾವು ಫೇಸ್ ಮಾಡ್ತೀವಿ. ಕೊಡಿ ಕೈ. ಇರಯ್ಯ ನನ್ ಗೆಳೆಯರ, ಈ ಸ್ಪ್ರೇ ಸರಿ ಹಾಕಬಿಡ್ರಯ್ಯ. ಒಂದ್ ಮಿನಿಟ್ ಕಡ್ರಯ್ಯ, ನಾನು ನಿಮ್ ಜೊತೆ ಬರ್ತೀನಿ. ಬನ್ನಿ. ಓಕೆ. ಬನ್ನಿ ಹೋಗೋಣ. ಏನೋ ಕಾಣ್ತಾ ಇಲ್ವಲ್ಲಪ್ಪ. ನನ್ನ 20 ವರ್ಷದ ಅನುಭವದಲ್ಲಿ ನೀರಿನ ಹನಿ ಒಳಗಡೆ ಮೊದಲನೇ ಸಾರಿ ನಾನು ಸ್ವಿಮ್ ಮಾಡ್ತಾ ಇರೋದು. ಅಲ್ಲಿ ಹೋಗ್ತಾ ಇದ್ದಾನೆ ಮೋಡದ ಮನುಷ್ಯ, ಮೋಡದಲ್ಲಿ ನೀರು ತಗೊಂಡು. ಮುಂದೆ ನೆಗೆಟಿವ್ ಗ್ರಾವಿಟಿ ಸ್ಪಾಟ್ ಬರ್ತಾ ಇದೆ, ರೆಡಿ ಆಗಿರಿ. ಗೆಳೆಯರೇ, ಬೇಗ ನಡೀರಿ. ಇದೇನಿದು ಗ್ಲಾಡಿಯಸ್, ನಿನ್ನ ಇಬ್ರು ಕ್ಲೌಡ್ ಮ್ಯಾನ್ ನ ಕಳ್ಸು. ಆ ಕ್ಲೌಡ್ ಮ್ಯಾನ್ಗೆ ಹೆಲ್ಪ್ ಮಾಡ್ಲಿ. ನೀವಿಬ್ರು ಹೋಗಿ ಆ ಕ್ಲೌಡ್ ಮ್ಯಾನ್ ನ ಕಾಪಾಡಿ. ನನ್ನ ಈ ಗ್ಯಾಡ್ಜೆಟ್ ಇಂದ ಅದ್ ಹೇಗ್ ತಪ್ಪಿಸ್ಕೋತೀಯ ಮೋಡದ ಮನುಷ್ಯ? ಎಲ್ಲ ನೀರ್ನು ನಾನು ತಗೊಂಡು ಹೋಗ್ತೀನಿ. ಅಲ್ಲಿದ್ದಾನೆ ಕ್ಲೌಡ್ ಮ್ಯಾನ್, ಅವನಿಗೆ ಹೆಲ್ಪ್ ಮಾಡೋಣ ಬಾ. ಅವನನ್ನ ಬಚಾವ್ ಮಾಡಕ್ ಬಂದಿದಾರ. ಅವರು ಈಗ ಸಿಗಾಕತ್ತೋರೆ ಸಕ್ಷನ್ ಗ್ಯಾಡ್ಜೆಟ್ ಅಲ್ಲಿ. ಎಲ್ಲರೂ ಅಯ್ಯೋ, ನಾವು ಹೋಗ್ತಾ ಇದೀವಿ ಯಾವ್ದೋ ಗ್ಯಾಡ್ಜೆಟ್ ಒಳಗೆ. ಬನ್ನಿ, ಲ್ಯಾಬ್ಗೆ ಹೋಗೋಣ. ಗಾಡಿ ಈಗ ಲ್ಯಾಬ್ಗೆ ಬಂದಿದೆ. ವ್ಯಾಕ್ಯೂಮ್ಗೆ ರೆಡಿ ಆಗಿದೆ.
ಓ ಗೆಳೆಯರ ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊಡ್ರಯ್ಯ. ಮೊದ್ಲು ಆ ಕ್ಲೌಡ್ ಮ್ಯಾನು ಭೂಮಿಲಿರೋ ನೀರನ್ನ ಕಳ್ತನ ಮಾಡ್ತಾರೆ, ಆಮೇಲೆ ಇಲ್ಲಿರೋ ಜನಗಳು ಆ ಕ್ಲೌಡ್ ಮ್ಯಾನಿಂದ ನೀರನ್ನ ಕರೀತಾರೆ ಕಣ್ರಯ್ಯ. ಅಯ್ಯಬ್ಬ ಕಾನೂನು ಮೇಲೆ ಆಡಿ, ನಮ್ಮ ಡಿಪಾರ್ಟ್ಮೆಂಟ್ ಆಡಿ. ಅಮ್ಮಮ್ಮ ನಾನು 20 ವರ್ಷದ ಅನುಭವದಲ್ಲಿ ಈ ತರ ವಾಟರ್ ಸ್ಲೈಡ್ ನಾನು ಯಾವತ್ತೂ ನೋಡೇ ಇಲ್ಲ. ಕಾಪಾಡ್ರಪ್ಪ ಅಮ್ಮಮ್ಮ. ಮೊಟ್ಟು ನನ್ನ ತಲೆ ತಿರುಗ್ತಾ ಇದೆ ಕಣ. ನನ್ಗೂ ಅಷ್ಟೇ ಕಣ ಪತ್ಲು. ಅಯ್ಯಮ್ಮ, ಇವರು ನಮ್ಮನ್ನೆಲ್ಲ ಕ್ಯಾಪ್ಸೂಲ್ ಮಾಡಿ ಬಾಟಲ್ಲಿ ಬಂದ್ ಮಾಡೋ ತರ ಕಾಣಿಸ್ತಾ ಇದ್ದಾರೆ. ಏನಾದ್ರು ಮಾಡು ಬೇಗ ಅಂಬ. ಖಾಲಿ ಹೊಟ್ಟಲ್ಲಿ ನನ್ನ ತಲೆ ಓಡ್ತಾನೆ ಇಲ್ಲ ಕಣೋ. ಪತ್ಲು ಏನಾದ್ರೂ ಬೇಗ ಮಾಡೋ. ಐಡಿಯಾ. ಎಲ್ರು ತಮ್ಮ ಬಬಲ್ ಒಳಗಡೆ ಸುತ್ತಾಡೋದಕ್ಕೆ ಶುರು ಮಾಡ್ಕೊಳ್ಳಿ ಬೇಗ. ಹಾಗೆ ಬೆಲ್ಟಿಂದ ಮೇಲಕ್ಕೆ ಜಂಪ್ ಮಾಡ್ಕೊಳ್ಳಿ ಜಲ್ದಿ. ಅಯ್ಯಪ್ಪ ಅಯ್ಯಪ್ಪ, ಲೈಫಲ್ಲಿ ಯಾವತ್ತೂ ಓಡೋಗೇ ಇಲ್ಲ ಅಮ್ಮಗೆ. ಅಯ್ಯೋ ಒಂದ ಕಡೆ ಕಡವ. ಬೇಗ ನಡೀರಿ, ಫಾರ್ಮುಲಾನ ಹೋಗಿ ತೋರ್ಸೋಣ. ಅರೆ ಯಾರಪ್ಪ ಇವರೆಲ್ಲ? ಇಲ್ಲೇನ್ ಮಾಡ್ತಾ ಇದಾರೆ ಅವರು? ಅಯ್ಯಮ್ಮ, ಇವರೆಲ್ಲ ಸೇರ್ಕೊಂಡು ಯಾವ ಕಡೆ ಹೋಗ್ತಾ ಇದ್ದಾರೆ? ಡಾಕ್ಟರ್ನ ನನ್ಗನ್ಸುತ್ತೆ ಇವರು ಟೀ ಬ್ರೇಕ್ ತಗೊಂಡಿದ್ದಾರೆ ಅಂತ. ಅಯ್ಯೋ ಕಣ, ಇವರೆಲ್ಲ ಯಾರು, ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಪತ್ತೆ ಮಾಡ್ಲೇಬೇಕು ಕಣಯ್ಯ. ಡಾಕ್ಟ್ರಣ್ಣ, ನಮ್ಮನ್ನ ನಾರ್ಮಲ್ ಮಾಡ್ಬಿಡಿ ಬೇಗ. ಈಗ ಕಣ್ರಯ್ಯ. ಅಮ್ಮ ಯಾರು ನೀವೆಲ್ಲ? ನೀವೆಲ್ಲ ಯಾರು? ಎಲ್ಲಿಂದ ಬಂದ್ರಿ? ಗಾರ್ಡ್ಸ್ ನ ಕರೀರಿ, ಸೈರನ್ ಹಾಕಿ. ಮತ್ತು ಸಿಕ್ಕಾಕೊಂಡ್ಬಿಟ್ವಿ ಕಡೆ ನಾವು. ಬಂದ್ಬಿಟ್ರು ಕಣ. ಅಯ್ಯಮ್ಮ ಬಗ್ಗೆ ಅಮ್ಮಮ್ಮ. ಅಯ್ಯ. ಹೆಲೋ, ಐ ಆಮ್ ಬರೂಸಾ. ನೀವೆಲ್ಲ ಯಾರು? ನಾನು ಮೋಟು, ಇವ್ ನನ್ನ ಸ್ನೇಹಿತ ಪತ್ಲು. ಇವರೆಲ್ಲರೂ ನನ್ನ ಸ್ನೇಹಿತರು. ಡಾಕ್ಟರ್ ಜಟ್ಕಾ, ಜಸಿಟಾ ರಾಮ್ ಮತ್ತೆ ಚಿಂಗಮ್ ಸರ್ ಅಂತ. ಆದ್ರೆ ಇದು ಯಾವ ಜಾಗ ಅಂತ? ಇದನ್ನ ಪ್ಲಾನೆಟ್ ಆಫ್ ನೋ ರಿಟರ್ನ್ ಅಂತ ಹೇಳ್ತಾರೆ. ಇಲ್ಲಿಗೆ ಯಾರೇ ಬಂದ್ರು ಇಲ್ಲಿಂದ ಅವರು ವಾಪಸ್ ಹೋಗಕ್ಕಾಗಲ್ಲ. ನೀವೆಲ್ಲ ಖಂಡಿತವಾಗ್ಲೂ ಡೈಬೋಲಸ್ ಕಡೆಯವರೇ ಇರಬೇಕು. ಡೈಬೋಲಸ್ ಅರ್ತ್ ಇಂದ ನೀರ್ ತಗೊಳ್ತಿರೋದಕ್ಕೆ ನೀವು ಸಹಾಯ ಮಾಡ್ತಿರ್ಬೇಕು. ಇಲ್ಲಿ ಕೇಳಿ, ನಾವೇನ್ ಕಳ್ರಲ್ಲ. ನಾವು ಅವ್ರ ವಿರುದ್ಧ ಹೋರಾಡೋದಕ್ಕೆ ಅರ್ತಿಂದ ಬಂದಿದ್ದೀವಿ ಇಲ್ಲಿಗೆ. ಅರ್ತ್ ಇಂದ ಬಂದಿದ್ದೀರಾ? ಅವರು ನೀರನ್ನ ಕಳ್ತನ ಮಾಡ್ತಿದ್ದಾರೆ, ಅದಕ್ಕೆ ಅವ್ರನ್ನ ಫಾಲೋ ಮಾಡಿ ಮಾಡಿ ಇಲ್ಲಿ ತನಕ ಬಂದ್ಬಿಟ್ವಿ ನಾವು. ಅರ್ತ್ ಅಲ್ಲಿರೋ ನೀರ್ನ ಡೈಬೋಲಿಸ್ ಕದಿತಾನೆ. ಅವನು ಒಂದು ಪ್ರಪಂಚನ ಮಾಡೋದಕ್ ನೋಡ್ತಿದ್ದಾನೆ. ಬನ್ನಿ, ನಿಮ್ಮನ್ನೆಲ್ಲ ನಮ್ಮ ಬಾಸ್ ಹೆರುಷಿಯಸ್ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಅವ್ರು ನಿಮ್ಗೆ ಏನಾದ್ರೂ ಹೆಲ್ಪ್ ಮಾಡ್ತಾರೆ. ಇಂಟ್ರೆಸ್ಟಿಂಗ್. ನೀವೆಲ್ಲ ಡಯಾಬೋಲಸ್ ವಿರುದ್ಧವಾಗಿ ನಿಂತಿದ್ದೀರಾ. ಇದನ್ ಕೇಳಿ ತುಂಬಾ ಖುಷಿ ಆಯ್ತು. ಈ ಪ್ಲಾನೆಟ್ ನಮ್ದಾಗಿತ್ತು. ನಾವೆಲ್ಲರೂ ಇಲ್ಲಿ ಎಷ್ಟೋ ಕೋಟಿ ವರ್ಷಗಳಿಂದ ಇದ್ದೀವಿ. ಡಯಾಬೋಲಿಸ್ ಇಲ್ಲಿಗೆ ಬಂದು ನಮ್ಮನ್ನ ವಶ ಮಾಡ್ಕೊಂಡಿದ್ದಾನೆ. ಅವನಿಲ್ಲಿ ಹೊಸ ಪ್ರಪಂಚ ಕಟ್ಟೋಕ್ ನೋಡ್ತಿದ್ದಾನೆ. ಆದ್ರೆ ಯಾವಾಗ ಅವನ ಮೋಡಗಳು ಇಲ್ಲಿ ಆಕಾಶದ ಮೇಲೆ ಬರುತ್ತೋ, ನಾವ್ ಅದನ್ನೆಲ್ಲ ಹಿಡಿದು ನೀರ್ ಮಾಡಿ ಸೆರೆ ಹಿಡಿತೀವಿ. ಅವನ ಮೇಲೆ ಸೇಡ್ ತೀರ್ಸ್ಕೋತೀವಿ. ಅಲ್ಲ, ಇಲ್ಲೆಲ್ಲೂ ಒಂಚೂರು ಕುಡಿಯೋಕ್ಕೂ ನೀರಿಲ್ವಲ್ಲ, ನೀವು ಇಲ್ಲಿ ಹೇಗ್ ಜೀವನ ಮಾಡ್ತೀರಿ ಅಂತ. ನಮಗೆ ನೀರಿನ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಗೆ ಹುಲ್ಲು, ಗಿಡ, ಮರ ಯಾವ್ದು ಕಾಣ್ತಿದ್ಯೋ ಅದೆಲ್ಲದ್ರಲ್ಲೂ ನೀರಿದೆ. ನಡಿ. ನೀವು ಕೂಡ ಟ್ರೈ ಮಾಡ್ತೀರಾ? ಕೊಡು. ಇದೇನಪ್ಪ ಹಿಂಗ್ ಮಾಡ್ಬಿಟ್ಟೆ ನೀನು? ಈ ನೀರು ಅರ್ಥಲ್ಲಿರೋರ್ಗಾಗೋದಿಲ್ಲ. ಅದಕ್ಕೇನೆ ಆ ಡಯಾಬೋಲಿಸ್ ಅರ್ಥಿಂದ ನೀರ್ ತರ್ತಾ ಇರೋದು. ನಮ್ಗೆಲ್ಲ ಇಲ್ಲಿರೋ ನೀರು ಸಾಕಾಗತ್ತೆ. ನೀವೆಲ್ಲ ಹೋಗಿ ಆರಾಮ್ ಮಾಡಿ, ನಾವು ರಾತ್ರಿ ಹೋಗ್ಬೇಕಾಗತ್ತೆ.
ಅಯ್ಯೋ ನನ್ನ ಜೀವದ ಗೆಳೆಯರ ಈ ಬೋಲ್ಡರ್ಸು ಗಾಳಿಲಿ ಹೆಂಗಯ್ಯ ಹಾರ್ತಾ ಇದೆ ಅಲ್ಲ ಜಾಗದಲ್ಲಿ ಗ್ರಾವಿಟಿ ಇಲ್ಲ ಕಣ್ರಿ. ಸರಿಯಾಗಿ ಹೇಳಿದ್ರಿ. ಎಲ್ಲೆಲ್ಲಿ ಬೋಲ್ಡರ್ಸ್ ಹಾರ್ತಾ ಇದೆಯೋ ಅಲ್ಲೆಲ್ಲ ನೆಗೆಟಿವ್ ಗ್ರಾವಿಟಿ ಇದೆ. ಬೋಲ್ಡರ್ಸ್ ಆ ಜಾಗದಲ್ಲಿ ಮಾತ್ರ ತೇಲ್ತಿರುತ್ತೆ, ಮತ್ತೆ ಗಾಳಿ ಬೀಸೋದ್ರಿಂದ ಅದು ರೌಂಡ್ ಆಗೋಗಿದೆ. ಅಲ್ಲ ದೊಡ್ಡ ದೊಡ್ಡ ಬಂಡೆಗಳು ಹಾರ್ಕೊಂಡ್ ಬರ್ತಾ ಇವೆ, ಅದ್ರಲ್ಲಿ ನಾವೆಲ್ಲ ಸಿಕ್ಕಾಕೋಬೇಕಾ? ನಮಗ್ ಗೊತ್ತಿದೆ, ಅದ್ರ ಮೇಲೆ ಸ್ಪೀಡ್ ಆಗಿ ಹೋದ್ರೆ ಈಸಿಯಾಗಿ ಹೋಗ್ಬಿಡ್ಬೋದು. ನಾರ್ಮಲ್ ಸ್ಪೀಡ್ ಆಗಿ ಹೋಗೋರು ಸಿಗಾಕೊಂಡು ಅಲ್ಲೇ ಇರ್ತಾರೆ, ಮತ್ತೆ ಅವರು ಆ ಗ್ರಾವಿಟಿಯಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಡಯಾಬೋಲಿಸ್ ಈ ತರ ಎಷ್ಟೋ ಸ್ಪಾಟ್ಗಳನ್ನ ಸಿಟಿ ಒಳಗಡೆ ಬಂದ್ ಮಾಡಿದ್ದಾನೆ. ಸಿಟಿ ಒಳಗೆ ಯಾವುದೇ ನೆಗೆಟಿವ್ ಗ್ರಾವಿಟಿ ಸ್ಪಾಟ್ ಇಲ್ಲ. ಅರೆ ವಾ, ಇಲ್ಲೆಲ್ಲೂ ಗಾರ್ಡ್ಸ್ಗಳೇ ಕಾಣ್ತಾ ಇಲ್ಲ. ನಡೀರಿ ಒಳಗಡೆ ಹೋಗ್ಬಿಡೋಣ ನಾವು. ಇಲ್ಲಿ ಗಾರ್ಡ್ ಅವಶ್ಯಕತೆನೇ ಇಲ್ಲ. ಪೂರಾ ಸಿಟಿ ಟ್ರಾನ್ಸ್ಪರೆಂಟ್ ಎಲೆಕ್ಟ್ರಿಫೈಡ್ ಕವರ್ ಇಂದ ಪ್ರೊಟೆಕ್ಟ್ ಆಗಿದೆ. ಯಾರು ಕೂಡ ಹಾರ್ಕೊಂಡು ಹೋಗೋಕ್ಕೂ ಸಾಧ್ಯ ಇಲ್ಲ. ನಾನೀಗ ಹೇಗಾದ್ರೂ ಮಾಡಿ ಒಳಗೆ ಹೋಗುವಂತ ಪೋರ್ಟಲ್ ನ ಓಪನ್ ಮಾಡ್ತೀನಿ. ನಿಮ್ಗೆ ಕೆಲವು ಸೆಕೆಂಡ್ ಮಾತ್ರ ಇರುತ್ತೆ. ಹುಷಾರಾಗಿ ಆ ನೆಗೆಟಿವ್ ಗ್ರಾವಿಟಿ ಸ್ಪಾಟ್ಸ್ ಇಂದ ತಪ್ಪಿಸ್ಕೊಂಡು ಒಳಗೆ ಹೋಗಿ. ಆಲ್ ದ ಬೆಸ್ಟ್. ಬಂದ್ರಿ ಸ್ವಲ್ಪ ಇರಪ್ಪ ಸ್ನೇಹಿತರೆ, ನಾನು ಬಂದ್ಬಿಡ್ತೀನಿ. ಓ ಪೋರ್ಟಲ್ಲು ಬಂದೋಗೋಷ್ಟೊತ್ತಿಗೆ ಆ ನೆಗೆಟಿವ್ ಗ್ರಾವಿಟಿ ಫೋರ್ಸ್ ಇಂದ ತಪ್ಪಿಸ್ಕೊಂಡು ಒಳಗಡೆ ಓಡ್ಬೇಕಂಡ್ರೆ ನಾವು. ನಡೀರಿ. ಅಯ್ಯೋ ಹೋಗಿ ಹಾಕಿಸ್ಕೊಂಡು ಪೇಷಂಟ್ಗಳ ಏನ್ರ ಅದು. ತಪ್ಪಿಸ್ಕೊಂಬಿಟ್ವಿ. ಏನ್ ಸಖತ್ತಾಗಿದೆ ಬಿಲ್ಡಿಂಗ್ಗಳಿಲ್ಲಿ. ನಂಬಕ್ಕೆ ಆಗ್ತಿಲ್ಲ. ಅರೆ ಆ ಬಿಲ್ಡಿಂಗ್ ಅಲ್ಲಿ ಯಾವ್ದೋ ಶಾಡ ಓಡಾಡ್ತಾರ ಕಾಣಿಸ್ತು ನನಗೆ. ಅಲ್ಲಿ ಯಾರೋ ಇರ್ಬೋದು, ಹೋಗಿ ನೋಡೇ ಬಿಡೋಣ. ನಡೀರಿ. ನಡೀರಿ. ನನಗೆ ಇದೇ ಜಾಗದಲ್ಲಿ ಶಾಡ ಓಡಾಡೋ ಕಾಣಿಸ್ತಾ ಆಯ್ತು. ಅಲ್ಲಿ ನೋಡು, ನಾವಲ್ಲಿ ನಿಂತ್ಕೊಂಡಿದ್ವಲ್ಲ, ಅಲ್ಲಿಂದನೇ ಇಲ್ಲಿ ಓಡಾಡೋ ತರ ಕಾಣಿಸ್ತಾ ಇದ್ದಿದ್ದು ನನಗೆ. ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲೋ. ಯಾರು ಇಲ್ಲ. ಇದೇನಿದು? ಹೌದು, ಏನ್ ಬೇಕು? ಭೂತ ಭೂತ. ಇಲ್ಲಿ ಏನಕ್ಕೆ ಬಂದಿದ್ದೀರಾ? ನೀವು ಕೂಡ ಭೂತನ? ಸಪೋರ್ಟ್ ಇಲ್ದೆ ಗಾಳಿಲಿ ಹಾರ್ತಾ ಇದ್ದೀರಾ? ಇಲ್ಲ, ನಾವು ಖಂಡಿತ ಭೂತಗಳಲ್ಲ. ಸರಿ, ಇಲ್ಲಿ ಏನಕ್ಕೆ ಬಂದಿದ್ದೀರಾ? ಇದು ನನ್ನ ಮನೆ. ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೀನಿ. ಹೇಳಿ ಹೇಳಿ, ಮಿಸ್ಟರ್ ಡಯಾಬೋಲಿಸ್ ಕಡೆಯವ್ರು ತಾನೇ? ಅರೆ ಇಲ್ಲ, ನಾವು ಮಿಸ್ಟರ್ ಡಯಾಬೋಲಸ್ ಅವ್ರನ್ನ ತಡೆಯೋಕ್ಕೋಸ್ಕರ ಇಲ್ಲಿಗೆ ಬಂದಿರೋದು. ಅವ್ನಿಗೆ ಕೇಳಕ್ ಬಂದಿದ್ದೀವಿ, ಭೂಮಿಯಿಂದ ನೀರಾಗಿ ಕಳ್ತನ ಮಾಡ್ತಿದ್ದೀಯಾ ಅಂತ. ನಾವು ಅವನನ್ನ ಭೂಲೋಕಕ್ಕೆ ಎಳ್ಕೊಂಡೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಇವನು ಮೋಟು ಅಂತ, ನಾನು ಪತ್ಲು ಅಂತ. ಇವ್ರು ನಮ್ಮ ಸ್ನೇಹಿತರು. ಇವನು ಗಸಿಟಾರ್ ರಾಮ ಅಂತ, ಇವನು ಚಿಂಗಂ ಸರ್, ಇವರು ಡಾಕ್ಟರ್ ಜಟ್ಕಾ ಅಂತ ಸರ್. ಹೌದು ಕಣ್ ಸರ್. ಡಾಕ್ಟರ್ ಜಟ್ಕಾ? ಸೈಂಟಿಸ್ಟ್ ಡಾಕ್ಟರ್ ಜಟ್ಕಾ? ನೀವು ನಮ್ ಕಡೆಯವ್ರಾಗ್ಬಿಟ್ರಿ. ಹೌದು, ನಾವ್ ಯಾರು ಭೂತ ಅಲ್ಲ ಕಣ್ರಿ. ಸಾರಿ ನಿಮ್ಮನ್ನೆಲ್ಲ ಹೆದರಿಸಿದ್ಕೆ. ನಾನು ಸೈಂಟಿಸ್ಟ್ ಸಹಾಯಿ, ತುಂಬಾ ನೊಂದ್ಬಿಟ್ಟಿದ್ದೀನಿ. ಮಿಸ್ಟರ್ ಡಯಾಬೋಲಿಸಿಸ್ನ ಕೈಗೆ ಸಿಕ್ಕಿ ನಾನು ಇಲ್ಲಿ ಸಿಗಾಕೊಂಡಿದ್ದೀನಿ. ಸಿಕ್ಕಾಕೊಂಡಿದ್ದೀರಾ? ಅದ್ಯಾಕೆ? ಅವ್ನು ಏನ್ ಮಾಡಕ್ ಕರ್ಕೊಂಬಂದಿದ್ದಾನೆ? ಮಿಸ್ಟರ್ ಡಯಾಬೋಲಿಸಿಸ್ ತುಂಬಾ ಶ್ರೀಮಂತ ವ್ಯಕ್ತಿ. ಅವನು
ಅವನು ನೀರಿನ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾನೆ. ಅವನು ನನಗೆ ಹೇಳ್ದ ಭೂಮಿ ಮೇಲೆ ಎಲ್ಲ ಕಡೆ ಬರಗಾಲ ಬಂದಿದೆ ಅಂತ. ಅದಕ್ಕೆ ನಾವು ಬೇರೆ ಪ್ಲಾನೆಟ್ ಇಂದ ಈ ಪ್ಲಾನೆಟ್ಗೆ ಮೋಡದ ಮೂಲಕ ನೀರು ತಂದ್ರೆ ನಮ್ಮ ಪ್ಲಾನೆಟಿಗೆಲ್ಲ ಬರಗಾಲ ಹೊರಟೋಗುತ್ತೆ ಅಂತ. ಯಾವ ರೈತನ ಬೆಳೆ ಕೂಡ ಹಾಳಾಗೋದಿಲ್ಲ ಅಂತ. ಅದಕ್ಕೆ ನಾನು ಅವ್ರ ಜೊತೆ ಇರ್ತಿದ್ದೆ. ಒಂದಿನ ಈ ಉಪಾಯ ಸಕ್ಸಸ್ ಆಗಿ ಒಂದು ಸ್ಪೇಸ್ ಶಿಪ್ ಅಲ್ಲಿ ನನ್ನ ಕೂರಿಸ್ಕೊಂಡು ಈ ಪ್ಲಾನೆಟ್ಗೆ ಕರ್ಕೊಂಬಂದ್ರು. ಕೆಲಸ ಹೇಗ್ ನಡೀತಾ ಇದೆ? ಇನ್ನು ಬರೀ 10% ಕೆಲಸ ಉಳಿದಿದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಮಿಸ್ಟರ್ ಡಯಾಬೋಲಿಸ್, ಇದೆಲ್ಲ ಏನಿದು? ಇಲ್ಲಿ ನೋಡು, ಈ ಡ್ಯಾಮ್ ಅಲ್ಲಿ ಏನ್ ನೀರ್ ತುಂಬಿದೆ ಇದನ್ನೆಲ್ಲ ನಾನು ಭೂಮಿಯಿಂದ ತಂದಿರೋದು. ಮತ್ತೆ ಈ ಕೆಲಸ ನಾನು ನಿನ್ನ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮಾಡಿರೋದು. ಇದು ಈಗ ನನ್ನ ಸ್ವಂತ ಪ್ಲಾನೆಟ್. ನಾನಿಲ್ಲಿ ಹೊಸ ಪ್ರಪಂಚನ ಕಟ್ತಾ ಇದ್ದೀನಿ. ಅದಕ್ಕೆ ನಿನ್ನಿಂದ ಕ್ಲೌಡ್ಸ್ ನ ಮುಖಾಂತರ ನೀರ್ನ ಶಿಫ್ಟ್ ಮಾಡೋ ಅಂತ ಎಕ್ಸ್ಪೆರಿಮೆಂಟ್ ಮಾಡಿಸ್ತಾ ಇದ್ದೆ. ನೀವು ಮೋಡಗಳನ್ನ ಬಳಸ್ಕೊಂಡು ನೀರನ್ನ ಇಲ್ಲಿಗೆ ತರ್ತಾ ಇದ್ದೀರಾ? ನನ್ನನ್ನೇನ್ ದಡ್ಡ ಅನ್ಕೊಂಡಿದ್ದೀರಾ? ನಮ್ಮ ಭೂಮಿಯಿಂದ ನೀರನ್ನ ಮೋಡದ ಮೂಲಕ ಇಲ್ಲಿ ತಗೊಂಬಂದು ಬೆಳೆಸ್ತೀನಿ ಅಂತ ಏನಾದ್ರು? ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಸಹಾಯ್. ಆದ್ರೆ ಮೊದ್ಲೇ ಹೇಳ್ಬೋದಾಗಿತ್ತಲ್ಲ ನೀನು ನನಗೆ ಹೆಲ್ಪ್ ಮಾಡೋದಿಲ್ಲ ಅಂತ. ಈಗ ನಾನು ಬರೀ ಮೋಡಗಳಿಂದ ಅರ್ಥಿಂದ ನೀರ್ನ ಇಲ್ಲಿಗೆ ತರ್ತಾ ಇದ್ದೀನಿ. ಆದ್ರೆ ಇದು ತುಂಬಾ ದೊಡ್ಡ ಪ್ರಾಸೆಸ್. ನಾನೀಗ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಅದೇನಂದ್ರೆ ಅರ್ಥಲ್ಲಿರೋ ಎಲ್ಲ ನೀರ್ನು ಒಂದೇ ಸತಿಗೆ ಇಲ್ಲಿಗೆ ತರೋದು. ಮತ್ತೆ ನೀನು ಅದಕ್ಕೆ ಸಹಾಯ ಮಾಡ್ತೀಯಾ? ಇಲ್ಲ ಇಲ್ಲ, ನಾನ್ ಹಾಗೆಲ್ಲ ಮಾಡೋದಿಲ್ಲ. ಈ ರೀತಿ ಮಾಡಿದ್ರೆ ಭೂಮಿಲಿರೋರೆಲ್ಲ ಸಾಯ್ತಾರೆ. ನಾನ್ ನಿನ್ ಜೊತೆ ಇರೋದಿಲ್ಲ. ನಿನ್ಗೋಸ್ಕರ ನಾನು ಕೆಲಸ ಮಾಡಲ್ಲ. ಹಿಡ್ಕೊಳ್ಳಿ ಅವನ್ನ. ಅವನು ವಾಪಸ್ ಅರ್ಥಿಗೆ ಹೋಗ್ಲೇಬಾರ್ದು. ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ ಸಹಾಯ್. ಅಲ್ಲಿಂದ ನಾನು ತಪ್ಪಿಸ್ಕೊಂಡು ಬಂದು ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ದೀನಿ. ಯಾಕಂದ್ರೆ ಭೂಮಿಗೆ ವಾಪಸ್ ಹೋಗಕ್ಕಾಗಲ್ವಲ್ಲ. ನಾನಿಲ್ಲಿ ಬರಿಂಟೋ ಟ್ರೈಬ್ ನ ಲೀಡರ್ ಹಿರೋಶಿಯಸ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಮೋಡಗಳನ್ನ ಮಾಡಿ ಕ್ಯಾಪ್ಸಿಲ್ ಒಳಗಡೆ ನೀರನ್ನ ಕಲೆಕ್ಟ್ ಮಾಡೋದಿಕ್ಕೆ ನಾನೇ ಅವನಿಗೆ ಕಲ್ಸಿದ್ದು. ಇಲ್ಲಿ ಬರಿಂಟೋ ಟ್ರೈಬ್ ನ ಜನಗಳಿದ್ದಾರೆ, ಅವರೆಲ್ಲ ನನಗೆ ಸಹಾಯ ಮಾಡ್ತಾರೆ. ನಾವು ಡಯಾಬೋಲಸ್ ಎದುರುಗಳು ಹೋರಾಟ ಮಾಡಕ್ ಮುಂಚೆ ಅವನ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಅವನ್ ಯಾರು, ಅವನ್ ಪವರ್ ಏನು ಅಂತ. ಅವ್ನ್ ಎಲ್ಲಿ ಸಿಗ್ತಾನೆ ಹೇಳಿ. ನಾವೀಗ ಅವನೇನು, ಅವನ್ ಪವರ್ ಏನು ಅಂತ ನಾವು ಕಂಡುಹಿಡಲೇಬೇಕು. ನಾಳೆ ಅವನ್ ಮೂರ್ತಿನ ಮಾಡ್ತಾ ಇದ್ದಾರೆ. ನಾನ್ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಗಾರ್ಡ್ಸ್ ಸಾವಧಾನ್. ಗಾರ್ಡ್ಸ್ ವಿಶ್ರಾಂತ್. ಗೆಳೆಯರೇ, ಆದಷ್ಟು ಬೇಗ ನಾನು ನನಗಿಷ್ಟವಾಗಿರೋ ಮನುಷ್ಯರನ್ನ ತಂದು ಹೊಸ ಪ್ರಪಂಚನ ಕಟ್ತೀನಿ. ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮೆಲ್ರಿಗೋಸ್ಕರ ಒಂದು ಗಿಫ್ಟ್ ಇದೆ.
ಘಮ 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 ಸಮೋಸ 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 ಮೋಟು ಮುಖಕ್ಕೆ ಹಾಕಿರೋ ಹೆಲ್ಮೆಟ್ ನ ತೆಗೀರಿ ಏನು ಮತ್ತೆ ಆರಾಮಾಗಿ ತಿನ್ನಿ. ಓಕೆ ಬ್ರದರ್. ಡಯಾಬೋಲಸ್ ಬ್ರದರ್, ಸಮೋಸ ಎಲ್ಲಿ ಸಮೋಸ? ಇದು ಬರೀ ಸಮೋಸದ ಇಮೇಜ್ ಅಷ್ಟೇ. ಅದು ಬರೀ ನಿನ್ನ ಹಿಡ್ದಾಕೋದಕ್ಕೆ. ನನಗ್ ಗೊತ್ತಿತ್ತು ನೀವೆಲ್ರೂ ಇಲ್ಲಿಗೆ ಬಂದಿದ್ದೀರಾ ಅಂತ, ಮತ್ತೆ ನನ್ನ ನೋಡೋದಕ್ಕೆ ಬಂದೇ ಬರ್ತೀರಾ ಅಂತ. ಮೋಟೋ ಜೊತೆ ಬಂದಿರೋರೆಲ್ಲ ಇಲ್ಲಿಗೆ ಬನ್ನಿ. ಈಗ ಬಚ್ಚಿಟ್ಕೊಂಡು ಪ್ರಯೋಜನ ಇಲ್ಲ. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಡಯಾಬೋಲಸ್. ಡಯಾಬೋಲಸ್ ನ ಪ್ರಪಂಚಕ್ಕೆ ನಿಮ್ಗೆಲ್ಲ ಸ್ವಾಗತ. ನೀವಿಲ್ಲಿಗೆ ಬಂದಿರೋದು ನನ್ನ ಮುಗಿಸೋದಕ್ಕೆ, ಆದ್ರೆ ನಾನ್ ನಿಮಗೆ ಫ್ರೆಂಡ್ಶಿಪ್ ನ ಆಫರ್ ಮಾಡ್ತೀನಿ. ನನ್ ಜೊತೆ ಕೆಲಸ ಮಾಡಿ, ನೀವೆಲ್ರೂ ಚೆನ್ನಾಗಿ ಕೆಲಸ ಮಾಡ್ತೀರಾ. ನೀ ಸುಮ್ನೆ ಸಮೋಸದ ಆಸೆ ತೋರಿಸ್ಬಿಟ್ಟು ನಮ್ ಭಾವನೆನ ಪರೀಕ್ಷೆ ಮಾಡ್ತಾ ಇದೀಯ ನೀನು. ನಾನ್ ಯಾವತ್ತೂ ನೀ ಸ್ನೇಹನ ಬಯಸೋದೇ ಇಲ್ಲೋ. ಅಯ್ಯಬ್ಬ, ಇವ್ರು ಯಾವಾಗ ನೋಡಿದ್ರು ಸಮೋಸದಿಂದನೇ ಬಿದ್ಬಿಟ್ಟಿರ್ತಾರೆ. ಏ ಡಯಾಬೋಲಸ್, ಯು ಆರ್ ಅಂಡರ್ ಅರೆಸ್ಟ್. ಮೈ ನೇಮ್ ಇಸ್ ಚಿಂಗಮ, ಇನ್ಸ್ಪೆಕ್ಟರ್ ಚಿಂಗಮ. ನೀನು ಇನ್ಸ್ಪೆಕ್ಟರ್ ಚಿಂಗಮನ್ ಕೈಲಿ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಇಂಪಾಸಿಬಲ್. ಅಯ್ಯಮ್ಮ ರೇ, ಅಯ್ಯ ಅಮ್ಮ ಅಮ್ಮ ಅಮ್ಮರೇ, ಅಯ್ಯಮ್ಮ ಅಮ್ಮಗೆ. ಯಾಕೆ ಫ್ಲೋರಿಟಾ ಇವನು ನನ್ನ ಅರೆಸ್ಟ್ ಮಾಡೋದಕ್ಕೆ ಬಂದು ತನಗ್ ತಾನೇ ಅರೆಸ್ಟ್ ಆಗ್ಬಿಟ್ಟ. ಇವ್ರಿಗೆಲ್ಲ ಗೊತ್ತಿಲ್ಲ ನಾನೆಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ. ನಾನೊಂದು ಹೊಸ ಪ್ರಪಂಚದ ಕ್ರಿಯೇಟರ್. ಬನ್ನಿ ನನ್ ಜೊತೆ, ನಾನ್ ಏನ್ ಮಾಡಕ್ ಹೊರಟಿದ್ದೀನಿ ಅಂತ ನಿಮಗ್ ತೋರಿಸ್ತೀನಿ. ನನಗೆ ನಿಮ್ಮಂತವ್ರ ಸಹಾಯ ಅವಶ್ಯಕತೆ ಇದೆ. ಚಿಂಗಮ್ ಸರ್, ಹೇಳಿ ಸರ್ ಮೇಲೆ. ನಾನು ನಿಮ್ಮ ಹಾಗೆ ಇರೋ ಕ್ರಿಯಾಶೀಲರನ್ನ, ಸ್ಮಾರ್ಟ್ ಮತ್ತು ಇಂಟೆಲಿಜೆಂಟ್ ಜನರನ್ನ ಇಲ್ಲಿ ಕರ್ಕೊಂಡ್ಬಂದು ಒಂದು ಹೊಸ ಪ್ರಪಂಚ ಕಟ್ತೀನಿ. ಇಲ್ಲಿ ನಡೆಯುವಂತದ್ದೆಲ್ಲ ನನ್ನ ಪ್ರಕಾರನೇ. ಮತ್ತೆ ಅದಕ್ಕೋಸ್ಕರ ನನಗೆ ನೀರಿನ ಅವಶ್ಯಕತೆ ಇದೆ. ಅದನ್ನ ಭೂಮಿಯಿಂದ ತರ್ತಾ ಇದ್ದೀನಿ. ಅಲ್ಲರೇ, ನೀವು ಭೂಮಿಯಿಂದ ನೀರ್ ತಗೊಂಡು ಇಲ್ಲಿಗೆ ಬರ್ತೀರಾ ಅಂತ ಗೊತ್ತು. ಆದ್ರೆ ಅಲ್ಲಿರೋ ಜನಕ್ಕೆ ನೀರಿಗೆ ಏನ್ ಮಾಡೋಣ ಹೇಳಿ? ಅವ್ರು ನೀರಿಲ್ದೆ ಎಲ್ರು ಸತ್ತೋಗ್ತಾರಲ್ಲ. ಐ ಆಮ್ ದ ಕ್ರಿಯೇಟರು ನಾನೇ, ಡೆಸ್ಟ್ರಾಯರು ನಾನೇ. ಒಂದು ಪಡಿಬೇಕು ಅಂದ್ರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು. ಅದು ಅಲ್ಲದೆ ಅವರೆಲ್ಲ ಏನು ಎಕ್ಸ್ಟ್ರಾರ್ಡಿನರಿ ಜನರಲ್ಲ. ನನಗೆ ಅವರಿಂದ ಏನ್ ಲಾಭನೂ ಇಲ್ಲ. ನೀರಿಲ್ದೆ ಅವರೆಲ್ಲ ಸತ್ರು ಕೂಡ ಐ ಡೋಂಟ್ ಕೇರ್. ಅಲ್ಲ ರೀ, ನೀವು ಪರ್ಫೆಕ್ಟ್ ಮನುಷ್ಯನ ಜಗತ್ತ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಮನುಷ್ಯರು ರೋಬೋಟ್ ತರ ಜೀವಿಸ್ಬೇಕಾಗುತ್ತೆ. ಇಲ್ಲಿ ನೀವು ಏನ್ ಹೇಳ್ತಿರೋ ಅವರು ಅದೇ ತರ ಇಲ್ಲಿ ಮಾಡ್ಬೇಕಾಗುತ್ತೆ. ಯಾರು ಯಾರಿಗೆ ನಾಯಕರೆಲ್ಲ ತಿಳ್ಕೊಳ್ಳಿ. ನೀವು ಭೂಲೋಕದಲ್ಲಿರೋ ಜನರ ಜೀವನ ಹಾಳು ಮಾಡ್ಬಿಟ್ಟು ಇಲ್ಲಿ ನಿಮ್ದೇ ಹೊಸ ಜಗತ್ತನ್ನ ಸೃಷ್ಟಿ ಮಾಡಕ್ ನೋಡ್ತಾ ಇದ್ದೀರಲ್ಲ. ಇಲ್ಲಿ ನಿಮ್ ಇಷ್ಟಂತೆ ಯಾರು ಸಂತೋಷದಿಂದ ಇರಕ್ ಸಾಧ್ಯನೇ ಇಲ್ಲ ಇಲ್ಲಿ. ಆದ್ರೇನಂತೆ, ಭೂಮಿಲಿ ಎಷ್ಟೋ ಜನ ಕೆಲಸ ಇಲ್ಲದೆ ಓದಾಡ್ತಾ ಇದ್ದಾರೆ. ನಾನು ಅವ್ರನ್ನ ಇಲ್ಲಿ ಕೆಲ್ಸಕ್ಕೆ ಇಟ್ಕೊಂಡು ಒಳ್ಳೆ ಸಂಬಳನೇ ಕೊಡ್ತೀನಿ. ಯೋಚನೆ ಮಾಡಿ, ನೀವು ಈ ಕೆಲಸದಲ್ಲಿ ಕೈ ಜೋಡಿಸ್ತೀರಾ? ಈ ಆಫರ್ ನಿಮ್ಗೆ ಯಾಕಂದ್ರೆ ನೀವೆಲ್ಲ ಎಕ್ಸ್ಟ್ರಾರ್ಡಿನರಿ ಮನುಷ್ಯರು. ಅದ್ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಇಲ್ಲಿ ಗುಲಾಮರಾಗಿ ಜೀವನ ಮಾಡ್ತೀವಿ ಅಂತ ನೀ ಅನ್ಕೊಳ್ಳೇ ಬೇಡ. ನೀವೆಲ್ಲ ಆಗ್ಲೇ ಗುಲಾಮರಾಗಿದ್ದೀರಾ. ನಿಮ್ಮಿಷ್ಟದಂಗೆ ನೀವ್ ಇಲ್ಲಿಗೆ ಬಂದ್ರಿ, ಆದ್ರೆ ನಿಮ್ಮಿಷ್ಟದಂಗೆ ಇಲ್ಲಿಂದ ಹೋಗಕ್ಕಾಗಲ್ಲ. ಇವ್ರಿಗೆ ತಿನ್ನೋದು ಕೊಡಿ, ಕುಡಿಯೋದು ಕೊಡಿ. ಹೊಟ್ಟೆ ಹಸ್ಕೊಂಡಿದ್ದಾರೆ. ಚೆನ್ನಾಗಿ ಯೋಚನೆ ಮಾಡೋಕ್ಕೂ ಆಗ್ತಿಲ್ಲ. ಮೋಟೋ ನನಗ್ ಚೆನ್ನಾಗ್ ಗೊತ್ತು. ನಿನ್ ಖಾಲಿ ಹೊಟ್ಟೆಲಿದ್ರೆ ನಿನ್ ತಲೆಯಲ್ಲಿ ಏನು ಓಡಲ್ಲ ಅಂತ. ಹೋಗು, ಹೊಟ್ಟೆ ತುಂಬಾ ತಿನ್ನು, ಆಮೇಲೆ ಯೋಚನೆ ಮಾಡಿ ಹೇಳು. ಸಿಗ್ತೀನಿ, ಬಾಯ್. ಊಟ ಕೊಡ್ತೀನಿ ಅನ್ಬಿಟ್ಟು ಬಂದೂಕ್ ತೋರಿಸ್ತಾ ಇದೀರಲ್ಲ ನೀವು. ಹಲೋ, ನಾನು ಎವೆಲಿಯಸ್. ಕಮ್ ಜಾಯ್ನ್ ಅಸ್ ಫಾರ್ ಲಂಚ್. ಇವಾಗಿಂದ ನಿಮ್ಮ ಜೀವನ ಪೂರ್ತಿ ಇಲ್ಲೇ ಇರಬೇಕು. ಊಟ ತನ್ನಿ.
ಅಯ್ಯಮ್ಮ ಅಮ್ಮ ಅಮ್ಮಮ್ಮ. ಅಯ್ಯಮ್ಮ, ನನ್ನ 20 ವರ್ಷದ ಅನುಭವದಲ್ಲಿ ಈ ತರ ಯಾವತ್ತೂ ನಾನು ನೋಡೇ ಇಲ್ಲ. ಇನ್ನಿ ಪ್ಲೀಸ್. ನಾವೆಲ್ಲ ಒಂದೇ ತಟ್ಟೆಲಿ ಊಟ ಮಾಡ್ತೀವಿ, ಇದರಿಂದ ಯೂನಿಟಿ ಜಾಸ್ತಿ ಆಗತ್ತೆ. ನಿಮ್ಮ ಮಾತೇನೋ ಸರಿ, ಆದ್ರೆ ನಾವು ಆ ಥರ ಎಲ್ಲ ತಿನ್ನೋದೇ ಇಲ್ಲ. ಸಾರಿ. ಓಟು ಇದನ್ ತಿನ್ನು, ಟೇಕ್ ಇಟ್. ಇದು ತುಂಬಾನೇ ರುಚಿಯಾಗಿದೆ. ನಮ್ಮನೆ ಮೋದಕ್ ಮಾಡ್ತಾ ಇದ್ದಾರೆ, ಏನಾದ್ರೂ ಮಾಡು ಮೋಟು. ಅರೆ ಪತ್ಲು, ಖಾಲಿ ಹೋಟೆಲ್ ಅಂತಲೇ ಓಡ್ತಾ ಇಲ್ಲ ಕಣೋ, ನೀನಾದ್ರೂ ಯೋಚಿಸೋ. ಎಲ್ಲಿಂದಾದ್ರೂ ಸಮೋಸ ಸಿಕ್ಬಿಟ್ಟಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತಲ್ಲ ಈಗ. ಹಿಡ್ಕೊಳ್ಳಿ ಅವನ್ನ, ಸಮೋಸ ತಿನ್ನಕ್ ಬಿಡ್ಬೇಡಿ. ಅಯ್ಯಮ್ಮ, ನೌ ಯು ಆರ್ ಟೂ ಲೇಟ್. ಅವರೇ ಸಮೋಸ ತಿಂದಾಕ್ಬಿಟ್ಟಿದ್ದಾರೆ ಅಮ್ಮ. ತಗೋ, ಹೆಂಗಿದೆ ನನ್ ಪಟ್ಟು? ಬಾರೋ ಬಾ. ಅಮ್ಮ ನಡಿ. ನಡೀರಿ ಹೋಗೋಣ ಇಲ್ಲಿಂದ. ಅದೇ ಹತ್ತೇರಮ್ಮ ಬೇಗ. ಬೇಗ ಬೇಗ ನಡಿ. ಫ್ಲೋರಿಟಾ, ಅವನು ಒಳಗೆ ಹೇಗ್ ಬಂದ? ಅವನಿಗೆ ರೋಬೋಟ್ ಕವಚ ಹೇಗ್ ಸಿಕ್ತು? ಅವನಿಗೆ ಸಮೋಸಾನ ಯಾರು ತಿನ್ಸಿದ್ದು? ಯಾರು ಅವನಿಗೆ ಇಲ್ಲಿ ಸಹಾಯ ಮಾಡ್ತಿದ್ದಾರೆ? ಆ ಸೈಂಟಿಸ್ಟ್ ಸಹಾಯ ಏನಾದ್ರು? ಅವನೇ ಆಗಿರ್ತಾನೆ. ಅವನಿದೆ ಸಿಟಿಲಿದ್ದಾನೆ. ಹೋಗ್ ಹುಡ್ಕೋನ, ಹೋಗು. ನಮ್ ರಿಪೋರ್ಟ್ಸ್ ಪ್ರಕಾರ ಅವರು ಬರೆಂಟೋ ಊರ ಹತ್ರ ಓಡ್ ಹೋಗಿದ್ದಾರೆ. ಆದ್ರೆ ಇವಾಗ ಅನ್ಸುತ್ತೆ ಅವರು ಇಲ್ಲೇ ಇದ್ದಾರೆ ಅಂತ. ನಾನೇ ಹೋಗೋರ್ನ ಹುಡುಕ್ತೀನಿ. ಎಲ್ಲ ಕಡೆ ನಮ್ಮವ್ರನ್ನ ಕಳ್ಸು. ಮಜಾ ಇರುತ್ತೆ. ಐ ಆಮ್ ದ ಕ್ರಿಯೇಟರು ನಾನೇ, ಡೆಸ್ಟ್ರಾಯರು ನಾನೇ. ಯಾರೇ ಅಡ್ಡ ಬಂದ್ರು ನಾನು ಅವ್ರ ಕತೆನ ಮುಗಿಸ್ಬಿಡ್ತೇನೆ. ಚಿಕನ್ ಸಾರ್. ಅಯ್ಯೋ, ಅಲ್ಲಿಗೆ ಹೋಗೋದಿಕ್ಕೆ ಒಂದೇ ಒಂದು ದಾರಿ ಹಾಗೆ ಅಂತ ಹೇಳಿದ್ರೆ ನಾವು ಫ್ಲೈಯಿಂಗ್ ಹೆಲ್ಮೆಟ್ ಹಾಕೊಂಡು ಇಲ್ಲಿಂದ ಹಾರಬೇಕು ಅಷ್ಟೇನೆ. ಯಾರು ಕೂಡ ಹೋಗಕ್ಕಾಗಲ್ಲ. ರ್ಯಾಡರ್ ಕ್ಯಾಚ್ ಮಾಡುತ್ತೆ, ಮತ್ತೆ ಆಂಟಿ ಏರ್ಕ್ರಾಫ್ಟ್ ಲೇಸರ್ ಗನ್ಸ್ ನಿಮ್ಮನ್ನ ಹೊಡೆದಾಕತ್ತೆ. ನಾವ್ ಆ ರೀತಿ ಹೋಗಕ್ ಆಗೋದಿಲ್ಲ. ಮಿಸ್ಟರ್ ಡಯಾಬೋಲಿಸ್ ನೋಡಿದ್ರೆ ಎಡವಟ್ಟಾಗ್ಬಿಡುತ್ತೆ. ಅಲ್ಲಿ ಒಂದು ಬ್ರಿಡ್ಜ್ ಇದೆ, ಆದ್ರೂ ಬ್ರಿಡ್ಜ್ ಅಲ್ಲ ಅದು. ನೀವ್ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಆ ಬ್ರಿಡ್ಜ್ ನ ಹುಡುಕ್ಬೇಕು. ಅಲ್ಲಿ ಒಂದ್ ದಾರಿ ಇದೆ ಒಳಗ್ ಹೋಗೋದಿಕ್ಕೆ. ಥ್ಯಾಂಕ್ ಯು ಸಹಾಯಜಿ. ನಾವೆಲ್ಲರೂ ಹೋಗಿ ಈಗಲೇ ಆ ಬ್ರಿಡ್ಜ್ ಎಲ್ಲಿದೆ ಅಂತ ಹುಡ್ಕೋಣ. ಇಲ್ಲಿ ಕೇಳ್ರಯ್ಯ, ನನ್ನ ಜೀವದ ಗೆಳೆಯರ ಅಡ್ಯಾಬಲಿಸು ಎಲ್ಲೆಲ್ಲಿ ಸೆಕ್ಯೂರಿಟಿಗೆ ಹಾಕ್ಬಿಟ್ಟಿದಾರ ಏನೋ ಗೊತ್ತಾಗ್ತಾನೆ ನಮಗೆ. ಅಯ್ಯಬ್ಬ, ಆ ಡಯಾಬೋಲಸ್ ಮರೆಯವರೆಗೂ ನಾವು ಬಂದೇ ಬಿಟ್ವಿ. ಆದ್ರೆ ಒಳಗಡೆ ಹೋಗೋದಿಕ್ಕೆ ಬ್ರಿಡ್ಜ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ವಲ್ಲ. ಅಯ್ಯಬ್ಬ, ಓಡ್ ಬನ್ನಿ ಎಲ್ರು, ಆ ಬ್ರಿಡ್ಜ್ ಎಲ್ಲಿದೆ ಅಂತ ಈಗಲೇ ಹುಡ್ಕೊಡೋಣ. ಬನ್ನಿ. ನಾನು ಬರ್ತೀನಿ ಇರಪ್ಪ.
ಅಯ್ಯೋ ರಾಮ, ಓಡಾಡ್ಬೇಕಾರೆ ಕಲ್ಲು ಮುಳ್ಳು ನೋಡ್ಕೊಂಡು ಓಡಾಡೇ ಸ್ವಲ್ಪ ನೀನು. ಅಲ್ಲೋಡಿ, ಕಾಣಿಸ್ತಾ ಇದೆಯಾ? ಸೂರ್ಯನ ಕಿರಣಗಳಿಂದ ಏನೋ ಮಿಂಚು ತರ ಕಾಣ್ತಾ ಇದೆ. ಡಾಕ್ಟರ, ನಂಗನ್ಸುತ್ತೆ ಬ್ರಿಡ್ಜು ಸಿಕ್ಬಿಡ್ತು ಅಂತ. ಅರೆ ಮೊಟ್ಟು ನಿಂತ್ಕೊಳ್ಳ ನೀನು. ಮೊಟ್ಟು ಇಲ್ಲಿ ಕೇಳೋ. ಅಯ್ಯೋಯ್ಯೋ ಅಬ್ಬ. ನೋಡಿದ್ರೆ ನಾವೆಲ್ಲ ಗಾಳಿಲಿ ಹೋಗ್ತಾ ಇದ್ದೀವಿ. ಇವರೆಲ್ಲ ಇಲ್ಲಿ ತನಕ ಬಂದೇ ಬಿಟ್ರು. ಆದ್ರೆ ಇವ್ರಿಗೆಲ್ಲ ಐಡಿಯಾ ಕೊಡ್ತಾ ಇರುವಂತಹ ಸಹಾಯ್ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾನೆ. ಫ್ಲೋರಿಡಾ, ಹೋಗಿ ಆ ಸಹಾಯ್ ಮತ್ತು ಮಕ್ಕಳನ್ನ ಕರ್ಕೊಂಡ್ ಬಾ. ಗಾಟ್ ಇಟ್ ಬಾಸ್. ಈಗ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗತ್ತೆ. ಈಗ ನೋಡ್ಬೇಕು ಇವರೆಲ್ಲ ಹೇಗ್ ಡ್ಯಾನ್ಸ್ ಮಾಡ್ತಾರೆ ಅಂತ. ಏನಾಗ್ತದೆ ಇಲ್ಲಿ? ಅಯ್ಯೋ ಮೊಟ್ಟು, ಬ್ರಿಡ್ಜ್ ಹೊಡೆದಾಗ್ತಾ ಇದೆಯಲ್ಲಪ್ಪ ಇಲ್ಲಿ. ಹುಷಾರು. ಇಷ್ಟು ದೊಡ್ಡ ಸೌಕಾರ ಈ ತರ ಕೆಟ್ಟ ಬ್ರಿಡ್ಜ್ ನ ಕಟ್ಟಿಬಿಟ್ಟಿದಾರಲ್ಲ. ನಮ್ಮಿಂದ ಇದು ಕ್ರಾಕ್ ಆಗ್ತಾ ಇದೆ. ಮೋಟು ಪತ್ಲು, ಹುಷಾರಾಗಿ. ಏನಯ್ಯ ಮಾಡೋದೀಗ? ಅಬ್ಬ ಹೆಲ್ಪ್. ಅಯ್ಯಬ್ಬ, ಅಪ್ಪರೇ ಅಬ್ಬರೇ ನಡೀರಿ. ಅಯ್ಯೋ, ಬ್ರಿಡ್ಜ್ ಹೊಡೆದೋಗ್ತಾ ಇದೆಯಲ್ಲಪ್ಪ. ಅಬ್ಬಗೆ ಅಬ್ಬ. ನಡಿಯೋ ನಡಿಯೋ ನಡಿ. ನಡಿಯಪ್ಪ. ಸ್ನೇಹಿತರೆ, ನನಗನ್ಸುತ್ತೆ ನಮ್ ಜೀವನ ಇಲ್ಲಿವರೆಗೆ ಮಾತ್ರ ಇತ್ತು ಅಂತ. ಬಾಯ್ ಬಾಯ್ ಸ್ನೇಹಿತರೆ, ಬಾಯ್ ಬಾಯ್. ಮೊಟ್ಟು ಇಲ್ಲಿ ನೋಡು. ಅಯ್ಯಯ್ಯೋ. ಯಾರು ಭೂಮಿಯಿಂದ ನೀರು ಕಳ್ತನೆ ಮಾಡ್ಕೊಂಡ್ ಬರ್ತಾರೋ ಅವ್ರಿಷ್ಟು ಕೆಟ್ಟದಾಗಿ ಬಿಡ್ನ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೇನೋ ಗಡ್ಬಡಿದೆ ಅನ್ಸುತ್ತೆ. ಯೋಚನೆ ಮಾಡೋಣ. ಯಾರೋ ನಮ್ಗೆ ಯಾಮಾರ್ಸೋದಕ್ಕೆ ಈ ತರ ಇಮೇಜ್ ನ ತೋರಿಸ್ತಾ ಇದಾರೆ. ಇಲ್ಲಿ ಬ್ರಿಡ್ಜ್ ಏನು ಹೊಡೆದೋಗ್ತಾ ಇಲ್ಲ. ಮೊಟ್ಟು ನೀನ್ ಕರೆಕ್ಟ್ ಆಗಿದೆ ಕಣ. ಹೌದಾ? ಪಟ್ಟು ಹೊಡು. ಅಬ್ಬಾ. ಬಚಾವಾದ್ವಿ. ಫ್ಲೋರಿಟಾ, ಹೆಲೋ ಮಿಸ್ಟರ್ ಸಹಾಯ್. ನೈಸ್ ಮೀಟಿಂಗ್ ಯು ಅಗೇನ್. ಲಾಂಗ್ ಟೈಮ್. ನಾವಿಬ್ರು ಒಟ್ಟಿಗೆ ಸೇರಿ ಟೀ ಕಾಫಿ ಕುಡಿದೆ ತುಂಬಾ ದಿನ ಆಯ್ತು. ಅಬ್ಬ. ಅಬ್ಬ. ಅಯ್ಯಮ್ಮ, ನಾನು ನನ್ನ 20 ವರ್ಷದ ಅನುಭವದಲ್ಲಿ ಈ ತರ ಇರೋ ಚಿತ್ರ ವಿಚಿತ್ರ ಪ್ಯಾಲೇಸ್ ನ ಇದುವರೆಗೂ ನೋಡೇ ಇಲ್ಲ. ಡಾಕ್ಟರ್, ನನ್ಗನ್ಸುತ್ತೆ ಫ್ಲೋರ್ನ ಸರಿಯಾಗಿ ಕಟ್ಟಿಲ್ಲ ಅಂತ. ಇಲ್ಲಿ ನೋಡಿ ಅಣ್ಣ, ಇಲ್ಲಿ ಎಷ್ಟೊಂದು ಗ್ಯಾಪ್ ಕೊಟ್ಟಿದ್ದಾರೆ ಇಲ್ಲಿ. ನೀವ್ ಎಂತ ಜನರು ಗೊತ್ತಾ? ಬ್ರಿಡ್ಜ್ ನ ಹುಡ್ಕದ್ರಿ ಮತ್ತದನ್ನ ದಾಟ್ಕೊಂಡು ಬಂದ್ರಿ. ಮತ್ತೆ ನೀವು ಆ ಬ್ರಿಡ್ಜ್ ನ ಕ್ರಾಸ್ ಮಾಡಿದ್ ಕೂಡ ಪಕ್ಕಾ ಎಂಟರ್ಟೈನಿಂಗ್ ಆಗಿತ್ತು. ಮೆಚ್ಚಲೇಬೇಕಾಗಿರೋದೆ, ನೀವ್ ಯಾರು ಸೋಲೋದಕ್ಕೆ ಇಷ್ಟ ಪಡೋದಿಲ್ಲ. ಪ್ರಯತ್ನ ಪಡೋರ್ಗೆ ಯಾವತ್ತೂ ಸೋಲೆ ಆಗೋದಿಲ್ಲ. ನಾನು ನಿಮ್ಗೆಲ್ಲ ಒಂದು ವಿಷಯ ಹೇಳಬೇಕು ಅಂತಿದ್ದೀನಿ. ನೀವೆಲ್ಲ ಈಗ ಏನ್ ಮಾಡ್ತಿದಾರೋ ಅದು ತಪ್ಪು ಅಂತ. ನೀವು ಏನೇ ಜಗತ್ನ ಸೃಷ್ಟಿ ಮಾಡಿದ್ರು ಅದರಿಂದ ನಮ್ಗೇನು ಪ್ರಯೋಜನ ಇಲ್ಲ. ಆದ್ರೆ ಭೂಮಿಯಿಂದ ನೀರು ತಗೊಂಡ್ ಬರ್ತಾ ಇದ್ದೀರಲ್ಲ ಇಲ್ಲಿಗೆ,
ಅದಕ್ಕೆ ನಮ್ಗೆಲ್ರಿಗೂ ನಿಮ್ಮೇಲೆ ಬಹಳ ಸಿಟ್ಟು ಬಂದಿದೆ. ಅವ್ರಿಗೆ ನೀರಿನ ಬೆಲೆ ಗೊತ್ತಿಲ್ಲ. ನಿಮ್ಮ ಸುತ್ತಮುತ್ತಾನೆ ನೋಡಿ ಜನರು ನೀರ್ನ ಹೇಗೆ ವೇಸ್ಟ್ ಮಾಡ್ತಾರೆ ಅಂತ. ಇಂಥವ್ರಿಗೆಲ್ಲ ನೀರ್ ಖಾಲಿ ಆಗೋದ್ರು ಏನು ಯೋಚನೆ ಇರಲ್ಲ. ಡಯಾಬಲೋಸ್! ಬರೀ ಬೆರಳಿಂದ ತುಪ್ಪ ಆಚೆ ತೆಗಿಯಕ್ಕಾಗೋದಿಲ್ಲ, ಆದ್ರೆ ಬೆರಳನ್ನ ಮಡ್ಸ್ಕೊಂಡು ಮಾತ್ರ ತೆಗಿಯಕ್ ಸಾಧ್ಯ. ಅರೆ ಏನಿದು ಏನಾಗ್ತಿದೆ ಇಲ್ಲಿ? ಅಯ್ಯಮ್ಮ, ಏನ್ ನಡೀತಾ ಇದೆ ಇಲ್ಲಿ? ಅರೆ ಇದ್ರಲ್ಲಿ ಏನೋ ಒಂದು ಚಮತ್ಕಾರ ಇದೆ. ಎಲ್ಲಿ ಹೋಗ್ಬಿಟ್ಟ? ಅರೆ ಆ ಡಯಾಬಲಸ್ ಎಲ್ಲಿ ಹೋಗ್ಬಿಟ್ಟ? ಅವ್ನು ನೀರಾಗಿ ಬದಲಾಗ್ಬಿಟ್ಟಲ್ಲ ಹೇಗೆ ಅಂತ. ಈಗ ಗೊತ್ತಾಯ್ತಾ ನೆಲ ಯಾಕೆ ಇಷ್ಟು ವಿಚಿತ್ರವಾಗಿದೆ ಅಂತ? ಅಯ್ಯೋ, ಏನಾಯ್ತು? ಇವನ್ ಚಮತ್ಕಾರದ ಮೇಲೆ ಚಮತ್ಕಾರ ಮಾಡ್ತಾ ಇದ್ದಾನಲ್ಲ ಇಲ್ಲಿ. ಬಾಸ್ ಇಲ್ಲಿ ನೋಡಿ ಸಹಾಯ್. ವೆಲ್ಕಮ್ ಮಿಸ್ಟರ್ ಸಹಾಯ್, ವೆಲ್ಕಮ್. ನಿನಗ್ ನಂಬಿಕೆ ಇತ್ತಾ ನನ್ನ ಕೈಲಿ ತಪ್ಪಿಸ್ಕೊಂಡು ತುಂಬಾ ದಿನ ಬದುಕಿರ್ತೀಯ ಅಂತ? ಐ ಆಮ್ ದ ಕ್ರಿಯೇಟರ್ ಆಫ್ ದಿಸ್ ಪ್ಲೇ. ಕ್ರಿಯೇಟರು ನಾನೇ, ಡೆಸ್ಟ್ರಾಯರು ನಾನೇ. ನನ್ ಕಣ್ ತಪ್ಪಿಸಿ ಎಲ್ಲಿಗೆ ಹೋಗ್ತೀಯ ಸಹಾಯ್? ನೀವು ಮಾಡಿದ್ರಲ್ಲ ಅದನ್ನೆಲ್ಲ ಹೇಗೆ ಮಾಡಿದ್ರಿ ಅಂತ, ನೀರಾಗಿ ಹೇಗೆ ಬದಲಾಗಿದ್ರಿ ಅಂತ ಹೇಳ್ತೀರಾ? ಐ ಆಮ್ ದ ಕ್ರಿಯೇಟರ್. ನಾನ್ ಏನ್ ಬೇಕಾದ್ರೂ ಮಾಡಬಲ್ಲೆ ಸಹಾಯ್. ನಿನಗೂ ಕೂಡ ಇದೊಂದು ಸರ್ಪ್ರೈಸ್ ಆಗಿತ್ತು ಅಲ್ವಾ? ಹೇಳು. ನೀನವತ್ತು ನನ್ನ ಕೆರೆ ಹತ್ರ ಬಿಟ್ಟು ಓಡ್ ಹೋದೆ. ನೀನ್ ಹೋಗಾದ್ಮೇಲೆ ನಾನು ಆ ನೀರಿನ ಮೇಲೆ ತುಂಬಾನೇ ರಿಸರ್ಚ್ ಮಾಡಿದೆ. ಒಂದಿನ ನನಗೆ ಗೊತ್ತಾಯ್ತು, ನಾನು ಈ ನೀರಿನಲ್ಲಿ ಕೆಮಿಕಲ್ ನ ಮಿಕ್ಸ್ ಮಾಡಿದ್ರೆ ಆಗದು ಅದ್ಭುತ ಶಕ್ತಿಗಳನ್ನ ಕೊಡುತ್ತೆ. ನಾನು ಎಷ್ಟೋ ಕೆಮಿಕಲ್ಸ್ ನ ಹಾಕಿ ನೀರ್ನ ತಯಾರು ಮಾಡಿದೆ. ಮತ್ತೆ ಅವತ್ತಿನ ದಿನ ಎಲ್ರು ಕಣ್ಬಿಟ್ಟು ನೋಡಿ. ಇವತ್ತು ನಿಮ್ ಬಾಸ್ಗೆ ಎಂತ ಶಕ್ತಿ ಬರುತ್ತೆ ಅಂದ್ರೆ ಅವನನ್ನ ಯಾರು ಸೋಲ್ಸೋದಕ್ಕೆ ಆಗೋದಿಲ್ಲ. ಈಗ ನೋಡಿ ನನ್ನ ಶಕ್ತಿನ. ಬಾಸ್ ಏನಾಯ್ತು ನಿಮ್ಗೆ? ಮಿಸ್ಟರ್ ಡಯಾಬೋಲಿಸ್ ಹುಷಾರು. ಬಾಸ್ ಮಿಸ್ಟರ್ ಡಯಾಬೋಲಿಸ್, ಅಯ್ಯೋ ಇಲ್ಲ, ಬಾಸ್ ಎಲ್ಲಿ ಹೋಗ್ಬಿಟ್ರು? ನಾನು ಆಗ್ಲೇ ಹೇಳಿದ್ದೆ ಏನೋ ಎಡವಟ್ಟಾಗಿದೆ ಅಂತ, ಆದ್ರೆ ಬಾಸ್ ನನ್ ಮಾತು ಕೇಳೋದೇ ಇಲ್ಲ. ಐ ಆಮ್ ದ ಕ್ರಿಯೇಟರ್, ಐ ಕ್ರಿಯೇಟ್ ಅಂಡ್ ಐ ಡಿಸ್ಟ್ರಾಯ್. ನಿಜ ಹೇಳ್ತಿದ್ರಿ ನೀವು, ನಿಮ್ಮನ್ನ ನೀವೇ ಡಿಸ್ಟ್ರಾಯ್ ಮಾಡ್ಕೊಂಡ್ಬಿಟ್ರಿ. ಐ ಆಮ್ ದ ಕ್ರಿಯೇಟರ್, ಡೆಸ್ಟ್ರಾಯರ್ ಕೂಡ ನಾನೇ. ನನಗೆ ಆಗ ನನ್ನ ಪವರ್ ಬಗ್ಗೆ ಗೊತ್ತಾಯ್ತು.
ನಾನು ನಿಧಾನವಾಗಿ ಆ ಪವರ್ನ ಕಂಟ್ರೋಲ್ ಮಾಡ್ದೆ. ಈಗ ನಾನ್ ನನಗಿಷ್ಟ ಬಂದಂಗೆ ಯಾವಾಗ ಬೇಕಾದ್ರೂ ನೀರಾಗಿ ಬದಲಾಗ್ತೀನಿ, ಆಮೇಲೆ ಮನುಷ್ಯನಾಗಿ. ಸ್ನೇಹಿತರೆ, ಈಗ ಎಲ್ಲರೂ ಸೇರ್ಕೊಂಡು ಅಟ್ಯಾಕ್ ಮಾಡೋಣ, ಬನ್ನಿ. ಮಟು, ಹುಷಾರು. ಮತ್ತೆ ಸಿಗಾಕ್ಬಿಡೋಣಯ್ಯ. ಪತ್ಲು ಎದ್ದೇಳು. ಅಯ್ಯಬ್ಬ, ಹೊಡಿ ಬಾಬಾ. ಅರೆ ಏನ್ ಮಾಡ್ತಿದ್ದಾರೆ ಇಲ್ಲಿ? ನೀನೋ ಚಮತ್ಕಾರ ಚಮತ್ಕಾರ ಮಾಡ್ತಾ ಇದ್ದಾನಲ್ಲಪ್ಪ. ಸಹಾಯ್ ನೋಡ್ದ ನೀನು? ನನಗೆ ಸಹಾಯ ಮಾಡೋದಿಲ್ಲ ಅಂತ ಹೇಳಿದಕ್ಕೆ ಎಂತ ದೊಡ್ಡ ತಪ್ಪಾಗಿದೆ ಅಂತ. ಇನ್ ಸ್ವಲ್ಪ ಹೊತ್ತಲ್ಲೇ ನನ್ನ ಎಕ್ಸ್ಪೆರಿಮೆಂಟ್ ಪೂರ್ತಿ ಆಗೋಗುತ್ತೆ. ಆದ್ರಿಂದ ನಾನು ಭೂಮಿಲಿರೋ ಅಷ್ಟು ನೀರನ್ನ ಒಂದೇ ಸತಿ ಇಲ್ಲಿಗೆ ತರ್ತೇನೆ. ಆಗ ನನ್ನ ಯಾರು ತಡೆಯೋಕ್ಕಾಗಲ್ಲ, ಯಾರು ಕೂಡ. ಅಯ್ಯೋ ಏನೇ ಆಯ್ತು? ಈಗ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗ್ಲಿ. ಅಯ್ಯೋ ಏನಪ್ಪ? ಈಗ ಬೆಲೂನ ಚುಚ್ಚೋದಕ್ಕೆ ಏನಾದ್ರೂ ಹುಡುಕ್ಲೇಬೇಕು. ಎಲ್ಲಿ ಸಿಗುತ್ತೆ ಅದು? ಈಗ ಮುಚ್ಕೊಳ್ಳಿ ನೀವೆಲ್ಲ. ಒಂದು ಐಡಿಯಾ ಸಿಕ್ತು. ವಿಲ್ ಪ್ಲೇ ದ ಗೇಮ್. ಥ್ಯಾಂಕ್ ಯು ಪತ್ಲು. ನಾನು ಬರ್ತಾ ಇದ್ದೀನಿ ಡಯಾಬಲೋಸ್. ನಾನು ಇನ್ ಖಂಡಿತ ಬಿಡಲ್ಲ. ಇವಾಗ ನೋಡ್ತಾ ಇರೋ ಡಯಾಬಲೋಸ್. ನನ್ನ ಕೆಳಗಿಳಿಸು. ಅಯ್ಯಬ್ಬ, ಅಯ್ಯೋ ಅಬ್ಬ. ಏನಪ್ಪ ಡಯಾಬಲಸ್, ಹೊಸ ಆಟ ಆಟದಲ್ಲಿ ಮಜಾ ಸಿಗ್ತಾ ಏನ್ ಹೇಳು? ಎಲ್ಲ ಬಿಟ್ಟ ಡಯಾಬಲಸ್. ಬೇಗ ನಡಿ ಫ್ಲೋರಿಟಾ, ಇವ್ರನ್ನ ಕ್ಲಾಡಿಯಸ್ ಮತ್ತೆ ಹರಿಕೇನ್ ನೋಡ್ಕೋತಾರೆ. ಮುಗಿಸಿ ಅವ್ರ ಕಥೆನ. ಫಿನಿಶ್ ದೆಮ್. ಓಕೆ ಬಾಸ್. ಬಾಸ್. ಬನ್ನಿ ಗೆಳೆಯರೇ, ಈಗ ಹಾರೋದಿಕ್ಕೆ ತಯಾರಾಗಿ. ಅಯ್ಯೋ ಅಮ್ಮ, ಬಟ ಅಮ್ಮ, ಬಟು. ಗಟ್ಟಿಯಾಗಿ ಹಿಡ್ಕೊಳ್ಳಿ, ಬಿಡ್ಬೇಡಿ. ಹುಷಾರು. ಕ್ಲೌಡ್ ಮ್ಯಾನ್ 1 2 ಬೇಗ ಇಲ್ಲಿಗೆ ಬನ್ನಿ. ಒಳ್ಳೆ ಕೆಲಸ ಹರಿಕೇನ್ ಮ್ಯಾನ್. ಈಗ ನನ್ ಸರ್ದಿ. ಅಯ್ಯಬ್ಬ, ಶಾಕ್ ಹೊಡ್ಸೋದಕ್ಕೆ ನನ್ನ ಹತ್ರ ತುಂಬಾ ಹಳೇದು ಮತ್ತೆ ಜೋರಾಗಿ ಪೆಟ್ಟಾಗುವಂತ ಶಾಕ್ ಇದೆ. ಪತ್ಲು ಐಡಿಯಾ. ನಿನಗಿಷ್ಟವಾದ್ದನ್ನ ನಾನೀಗ ಪೂರೈಸ್ತೇನೆ ಮಿಸ್ಟರ್ ಕ್ಲಾಡಿಯಸ್. ಅಟ್ಯಾಕ್. ಈಗ ನಿನ್ ಸರ್ದಿ ಕ್ಲಾಡಿಯಸ್.
ಏ ಹೆರಿಕನ್, ಈಗ ನಿನ್ ಸರ್ದಿ ಕಣ. ಮಟು, ನೀರ್ ಆಗೋಯ್ತು ಕಣ. ಈಗ ನೀ ಏನಾದ್ರೂ ಮಾಡ್ಲೇಬೇಕು. ಈಗ ನಾ ಏನ್ ಮಾಡ್ಲಿ ಹರಿಕನ್ ಮ್ಯಾನ್, ನಾನು ಬಂದ್ಬಿಟ್ಟಿದ್ದೇನೆ. ಯಸ್, ನಾ ಬರ್ತಾ ಇದ್ದೀನಿ. ನೀನೇನು ಮಾಡಕ್ಕಾಗಲ್ಲ ಹರಿಕನ್, ನನ್ನ ತಪ್ಪಿಸ್ಕೊಳಕ್ಕಾಗಲ್ಲ. ನೀವ್ಯಾರು ಹರಿಕನ್? ಧೈರ್ಯದ ನಂಗೆ ತಾಕತ್ತು ತೋರ್ಸು ನನ್ನ ಹತ್ರ. ಹರಿಕನ್ ಮ್ಯಾನ್, ನಿನ್ ನಾಟ ಇಲ್ಲಿಗೆ ಮುಗಿದೋಯ್ತು. ಹರಿಕನ್ ಕತೆ ಮುಗಿದಾಯ್ತು. ಈಗ ನಡೀರಿ, ದಯಾಬೋಲಸ್ ನಾವು ವಿಚಾರಿಸ್ಕೊಂಡ್ಬಿಡೋಣ. ನಾವು ಬೇಗ ನಡೀರಿ, ಡಯೋಬೋಲಿಸ್ ತಪ್ಪಿಸ್ಕೋತಾ ಇದ್ದಾನೆ. ನಡೀರಿ. ಫ್ಲೋರಿಟಾ, ಇವ್ರನ್ನ ಒಂದ್ ಕೈ ನೋಡ್ಕೋ. ಭೂಮಿಯಿಂದ ಬರ್ತಾ ಇರೋ ನನ್ನ ವಾಟರ್ ಫಾರ್ಮುಲಾ ಇನ್ನೇನ್ ರೆಡಿ ಆಗುತ್ತೆ. ದಯಾಬೋಲಸ್, ಈಗ ನಿನ್ ಕತೆ ಮುಗ್ದೋಯ್ತು ಅಂತ ತಿಳ್ಕೊಂಬಿಡು. ಮೇಡಮ್, ತಾವು ದಯವಿಟ್ಟು ಈ ಕಡೆ ಬಂದ್ಬಿಡಿ. ನಾವು ಯಾವುದೇ ಕಾರಣಕ್ಕೂ ಹೆಂಗಸ್ರ ಮೇಲೆ ಕೈ ಮಾಡೋದೇ ಇಲ್ಲ. ಸೈಡಿಗೆ ಬಂದ್ಬಿಡಿ ಪ್ಲೀಸ್. ಬೋಲಿ ಬಾಲಿ ಹಾ ಇದು ಯಾವ ಸಿಮೆ ಲೇಡಿ ಮೊಟ್ಟ ಮೊದಲು? ಈ ಲೇಡಿ ನೋಡಿದ್ರೆ ಒಳ್ಳೆ ಖತರ್ನಾಕ್ ಇದ್ದಂಗಿದ್ದಾಳಲ್ಲ. ಅಯ್ಯೋ, ಅಯ್ಯಮ್ಮ, ಇವತ್ತು ನನ್ನ ನಿತ್ಯ ಭವಿಷ್ಯದಲ್ಲಿ ಬರೀ ಒದೆ ತಿನ್ನೋದೇ ಬರ್ತಿದೆ ಅನ್ಸುತ್ತೆ. ಬಾ ಫ್ಲೋರಿಟಾ, ಕೆಲ್ಸ ಆಗೋಯ್ತು. ಬಾ, ಇಲ್ಲಿಂದ ಮೊದಲು ಹೋಗ್ಬೇಕು. ಬೇಗ, ಲೆಟ್ಸ್ ಗೋ. ಬಾ. ಫಾರ್ಮುಲಾ ಈಗ ಅವನ ಹತ್ರ ಇದೆ. ಒಂದ್ಸಲ ಅವನು ಪ್ಲೇನ್ ಹತ್ತಿದ್ರೆ ಅವನನ್ನ ಹಿಡಿಯೋದು ತುಂಬಾನೇ ಕಷ್ಟ ಆಗುತ್ತೆ. ನೀವೆಲ್ಲ ಬೇಗ ಹೋಗಿ ಅವನ್ನ ಹಿಡೀರಿ, ಇಲ್ಲಿ ನಾನ್ ನೋಡ್ಕೋತೀನಿ. ಓಕೆ, ನಡೀರಿ. ಆ ಡಯಾಬೋಲಸ್ಗೆ ಇವತ್ತು ಗ್ರಾಚಾರ ಕಾದಿದೆ ಕಾಣಿಸುತ್ತೆ. ನಡೀರಿ ಬೇಗ. ಇವತ್ತು ನೀವು ಹಾರೋದಿಕ್ಕೆ ನಾನ್ ಬಿಡಲ್ಲ. ಬೇಗ ಬಾ, ಶಿಪ್ಪಲ್ಲಿ ಕೂತ್ಕೋ. ಸ್ವೀಟ್. ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ.
ಡಬಲ್ ಆ ಪೆಂಡೆನ ನಮಗ್ ಕೊಟ್ಬಿಡೋ ಇಲ್ಲ ಅಂದ್ರೆ ನಾನು ಇದನ್ನ ಪ್ರೀತಿಯಿಂದ ಮಾಡಿರೋದು ನನ್ನ ಪ್ರೀತಿಯ ನಗರಕ್ಕೋಸ್ಕರ. ನಾನೇ ಈಗ ಕಳ್ಳನ ಹಾಗೆ ಓಡ್ತಾ ಇದ್ದೀನಿ. ನಾನೀ ಮೋಟು ಪತ್ಲುನ ಸುಮ್ನೆ ಬಿಡೋದಿಲ್ಲ. ರೋಬೋಸ್, ಫಿನಿಶ್ ಮಾಡಿ ಅವರನ್ನ. ಪತ್ಲು ಫೈರ್. ಓಕೆ ಮಟು. ಇವರೆಲ್ಲ ಇಲ್ಲಿಗೆ ಬಂದು ನನ್ ಎಲ್ಲ ಕನ್ಸುಗಳನ್ನ ನುಚ್ಚು ನೂರ್ ಮಾಡ್ತಿದ್ದಾರೆ, ಡೆಸ್ಟ್ರಾಯ್ ಮಾಡ್ತಿದ್ದಾರೆ. ಬೇಗ ಇಲ್ಲಿಂದ ಡೆಸರ್ಟ್ ಕಡೆಗೆ ಹೋಗು. ಅಯ್ಯೋ, ಇವರಂತೂ ಫಾಲೋ ಮಾಡ್ತಾನೆ ಇದ್ದಾರೆ. ಹಲೋ ಹೆರೋಶಿಯಸ್. ಒಬ್ಬ ರೈಟ್ ಹೇಳ್ಬಿಟ್ಟ. ಎಲ್ರು ಹರ್ಕೊಂಬಿಡಿ ಬೇಗ. ಪೊಲೀಸ್, ನಾವ್ ಬೆದ್ಬಿಟ್ವಿ. ಇಲ್ಲ, ಡಯಾಬೋಲಸ್, ನಿನ್ನ ಆಟ ಈಗ ಮುಗ್ದೋಗಿದೆ. ಸರೆಂಡರ್ ಆಗ್ಬಿಡು. ಸರೆಂಡರ್. ಎಲ್ರೂ ಒಟ್ಟಿಗೆ ಅಟ್ಯಾಕ್ ಮಾಡಿ. ಈಗ ನಿಮ್ಮನ್ನ ಯಾರು ಕಾಪಾಡ್ತಾರೆ ಮೋಟು ಪತ್ಲು? ನಾನು ಕ್ರಿಯೇಚರ್, ನಾನು ಸರೆಂಡರ್ ಆಗಲ್ಲ. ಡೆಸ್ಟ್ರಾಯರು ನಾನೇ.
ಅಯ್ಯೋ ನನ್ನ ಮೋಟ್ರಿಗೆ ಗಿಳಿಯ ಇದನ್ನ ಹಾಕೊಳ್ಳಯ್ಯ, ಇದರಿಂದ ನಾವು ಏನ್ ಬೇಕಾದ್ರೂ ಸಾಧಿಸ್ಬೋದು. ಹಾಕೊಳ್ಳಯ್ಯ ಬೇಗ, ತೋಳಿ ಎಲ್ಲರೂ ಹಾಕೊಂಬಿಡಿ. ಆಟ ಇನ್ನೂ ಮುಗ್ದಿಲ್ಲ, ಆಟ ಶುರುವಾಗಿರೋದೇ ಈಗ. ಅಯ್ಯೋ ಗ್ಲೌಸ್ ಬಟನ್ ಅದಮ್ಕಯ್ಯ ಬೇಗ, ಫೇಸ್ ಶೀಲ್ಡ್ ಬರುತ್ತೆ ಕಣ್ರಿ ಅದಮ್ಕಯ್ಯ. ಅರೆ ಯಾವ ಬಟನ್ ಅದಕ್ಕೆ ಬೇಕು ಡಾಕ್ಟ್ರಣ್ಣ? ಅಯ್ಯೋ ಯಾವುದು ಅದಾ? ನಾನು ಇದಕ್ಕಿದಂಗೆ ರಾಕೆಟ್ ಹಾಕೊಂಡ್ಬಿಟ್ಟೆ. ಮೋಟು ಬರ್ರ. ಅಯ್ಯೋ ನಿನ್ನ ಬೋಟು ರೆಡ್ ಬಟನ್ ಪ್ರೆಸ್ ಮಾಡ್ಬೇಕಾಗಿತ್ತು ಕಡೆ ಏನಯ್ಯ. ಫ್ಲೋರಿಟಾ, ಹುಷಾರ ಕಣ್ರಿ. ಅಮ್ಮಮ್ಮ. ಅಯ್ಯಮ್ಮ ಮೋಟು. ಇದಕ್ಕೆ ಹೇಳ್ತಾರೆ ಚೆಕ್ ಮೇಟ್. ಈಗ ನಿಮ್ಮೆಲ್ಲರನ್ನು ನಾನು ದೊಡ್ಡ ಮಟ್ಟದಲ್ಲಿ ಸೋಲಿಸ್ತೀನಿ. ಮತ್ತು ಖಾಲಿ ಹೋಟೆಲ್ ಅಂತಲೇ ಓಡ್ತಾನೆ ಇಲ್ಲ ಕಣೋ, ಏನಾದ್ರು ಒಂದು ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಮೋಟು, ಯಾವ ಬಟನ್ ಪ್ರೆಸ್ ಮಾಡಿದ್ಯೋ ಅದನ್ನ ಇನ್ನೊಂದ್ಸರಿ ಪ್ರೆಸ್ ಮಾಡ್ಬಿಡು, ನಿನ್ ಮೇಲೆ ಕರ್ಕೊಂಡು ಹೋಗ್ಬಿಡ್ಬೋದು. ಇದೇ ಬಟನ್ ಕಣೋ, ಎಲ್ಲ ಬಣ್ಣದ್ದು. ಹಂಗಾದ್ರೆ ಎಲ್ರು ಎಲ್ಲ ಬಟನ್ ಪ್ರೆಸ್ ಮಾಡ್ಬಿಡಿ ಬೇಗ. ಹೌದಾ, ಪ್ರೆಸ್ ಮಾಡ್ರಿ. ಇದೇನಾಯ್ತು? ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಫ್ಲೋರಿಟಾ, ಇಲ್ಲ, ನಾನ್ ನಿಮ್ ಕತೆನ ಮುಗಿಸ್ತೇನೆ. ಮೋಟು ಹೆಲ್ಪ್. ಓಕೆ ಎಲ್ರು ಹುಷಾರು. ಡಾಕ್ಟರ್ ನನ್ ಕೈ ಹಿಡ್ಕೊಳ್ಳಿ ಬೇಗ. ಚಿಕಪ್ ಸರ್, ರಮ ಎಲ್ರು ಗಟ್ಟಾಗಿ ಹಿಡ್ಕೊಳ್ಳಿ ಕೈನ ಬೇಗ. ಅಮ್ಮ ಅಟ್ಯಾಕ್. ಮೊಟ್ಟ ಬದಲು ಗ್ರೀನ್ ಬಟನ್ ಅದಕ್ಕಯ್ಯ, ಗ್ರೀನ್. ಆಯ್ತು ಡಾಕ್ಟರ್, ಗ್ರೀನ್ ಅದಕ್ಕೆ. ಮೋಟು ರೆಡಿ. I am the creator. ಕ್ರಿಯೇಟರು ನಾನೇ, ಡೆಸ್ಟ್ರಾಯರು ನಾನೇ. ಅಯ್ಯೋ ಮೊಟ್ಟದ ಗೆಳೆಯ, ಅಲ್ಲಿ ಬ್ಲೂ ಬಟನ್ ಇದೆಯಲ್ಲ, ಅದನ್ನ ಒಂದ್ಸರಿ ಅದಮ್ಕಯ್ಯ ತಕ್ಷಣ ಅವ್ನು ಹೋಗಿ ಹಿಡ್ಕೊಬಿಡು. ಅವ್ನಿಗೆ ಎಷ್ಟು ಚಳಿ ಆಗುತ್ತೆ ಅಂತ ಹೇಳಿದ್ರೆ ಅವನಿಗೆ ಪರ್ಮನೆಂಟ್ ಆಗಿ ಐಸ್ ಗಡ್ಡೆ ಆಗೋಗ್ಬಿಡ್ತಾನೆ ಕಡೆಯ. ಆಮೇಲೆ ಅವನ್ನ ಬಹಳ ಈಸಿಯಾಗಿ ಡೆಸ್ಟ್ರಾಯ್ ಮಾಡಕ್ ಬಿಡ್ಬೋದು ಕಡೆಯ. ಓಕೆ ತಾನೆ, ನೀನು 10 ಸೆಕೆಂಡ್ ವರೆಗೂ ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ಬೇಕು ಕಡೆಯ. ಅದಕ್ಕಿಂತ ಜಾಸ್ತಿ ಹೊತ್ತಿಗೆ ಏನಾದ್ರು ಹಿಡ್ಕೊಂಡ್ಬಿಟ್ರೆ ಅವನ್ನ ಅವ್ರ ಜೊತೆ ನೀನು ಫುಲ್ ತಣ್ಣಾಗೋಗ್ಬಿಡ್ತಾ ಕಡೆಯ, ಐಸ್ ಗಡ್ಡೆ ಆಗೋಗ್ಬಿಡ್ತೀಯ. ಅರ್ಥ ಆಯ್ತಾ? ನಾವು ಭೂಮಿನ ಕಾಪಾಡ್ಬೇಕು ಅಂದ್ರೆ ಈ ತರ ರಿಸ್ಕ್ ನ ತಗೊಳ್ಳೇಬೇಕು ಡಾಕ್ಟರ್ನ. ಡಯಾಬೋಲಸ್, ನಿಂಗ್ ಧೈರ್ಯ ಆದ್ರೆ ಮುಂದೆ ಬಾ, ಕೈ ಕೈ ಮಿಲಾಯಿಸ ಬಿಡೋಣ ನಾವಿಬ್ರು. ಬಾ ಹೋರಾಡ.
ಬಾ ಮೊಟ್ಟು ಬಾ, ಈಗ ನೋಡ್ತೀನಿ ನಿನ್ನ ಒಳಗೆ ಎಷ್ಟು ದಮ್ ಇದೆ ಅಂತ. ಮೋಟು ಶಬಾಷ್ ಮೋಟು. ವೆರಿ ಗುಡ್ ಮೋಟು. ಇಲ್ಲ ಅಯ್ಯೋ ನಮ್ಮ ಮೊಟ್ಟು ಈಗ ಐಸ್ಕೊಂಡಾಗೋಗ್ಬಿಡ್ತಾನೆ ಕಡೆ ರಾಮ. ನಾ ಜಗತ್ನ ಕಾಪಾಡ್ಬೇಕು, ನನ್ನ ಸ್ನೇಹಿತರನ್ನ ಕಾಪಾಡ್ಬೇಕು. ನಾನು ನಿನ್ನ ಗೆಲ್ಲಕ್ ಬಿಡೋದಿಲ್ಲ ಕಣ ಡಯಾಬೋಲಸ್. ಅಯ್ಯೋ ಅಮ್ಮ. ಸೋಲಿಸ್ತೆ ಬಿಡಲ್ಲ. ಹತ್ತು ಬಿಡು ನನ್ನ, ಬಿಡು ಬಿಡು ನನ್ನ. 7 6 5 4 2 1. ಮೋಟು ಹೋಗ್ಲಿ ಬಿಡು ಅವ್ನ. ಬಿಡಲ್ಲ ಕಣ, ನೀವು ಪೂರ್ತಿಯಾಗಿ ಐಸ್ಕೊಂಡ ನಾನು ಇವನ್ನ ಬಿಡಲ್ಲ. ಅಯ್ಯೋ ನನ್ನ ಜೀವದ ಗೆಳೆಯ, ಬಿಟ್ಬಿಡು ಅವನ. ಅಯ್ಯೋ ಮೋಟು ಬಿಟ್ಬಿಡು ಅವನ್ನ. ಬಿಟ್ಬಿಡು. ನಾನೆಲ್ಲ ಐಸ್ ಗಡ್ಡೆ ಮಾಡಿ ಫಿನಿಶ್ ಮಾಡಕ್ ಬಿಟ್ಬಿಡು. ಬಿಡೋದಿಲ್ಲ. ಮೋಟು ಹುಷಾರು ಕಣ. ಮೊಟ್ಟು ಇಲ್ಲ ಜೀವದ ಗೆಳೆಯ, ಬರೆಯ ಹಿಡ್ಕತಿ ಬರೆಯ. ಹುಷಾರು ಮೋಟು ಬರೋ. ಹಿಡ್ಕೊಂಡ್ರೆ ಗಟ್ಟಿಯಾಗಿ ಬರೆಯ. ಅಬ್ಬ ಅಯ್ಯಮ್ಮ. ಮೋಟು ಹೇಳ ಮೋಟು ಹೇಳ. ಅಯ್ಯ ಮೋಟು ಎದ್ದೇಳ ಮೇಲೆ ನಮ್ಮನ್ನೆಲ್ಲ ಬಿಟ್ಟು ಬೇಡ ಕಣ ಮೋಟು. ಮೋಟು ಎದ್ದೇಳ ಮೋಟು ಹೇಳ ಮೇಲೆ. ಅಬ್ಬ ಇಲ್ಲದೆ ಹಾರಲು ಬಹುದು. ಅಯ್ಯೋ ಮೊಟ್ಟು ನನ್ನ ಗೆಳೆಯ ಅಂತ ಕೆಲಸ ಮಾಡ್ಕೊಂಡ್ಬಿಟ್ಟಯ್ಯ ನೀನು. ಜೊತೆಯಾಗಿರುವೆ, ಜೊತೆಯಲ್ಲಿ ಎಂದು ಒಂದಾಗಿರುವೆ, ಜೋಡಿ ಒಡನಾಡಿ. ಮೋಟು ಪತಲೂನ ಈ ಜೋಡಿ. ಮೋಟು ಪತಲೂ ಈ ಜೋಡಿ. ಮೋಟುಗೆ ಪ್ರಜ್ಞೆ ಬರ್ತಾ ಇದೆ. ಮೋಟು ಉಸಿರಾಡ್ತಾ ಇದ್ದಾನೆ. ಅಬ್ಬ ನಮ್ಮ ಬೋಟಿಗೆ ಜೀವ ಬಂದ್ಬಿಡ್ತು. ನಮ್ಮ ಬೋಟು ಉಸಿರಾಡ್ತಾ ಇದ್ದಾರೆ. ನಮ್ಮ ಬೋಟು ಆರಾಮಾಗಿದ್ದಾರೆ. ನಮ್ಮ ಬೋಟು ಎದ್ದು ಬಿಟ್ಟಿದ್ದಾರೆ. ಮೋಟು ಗೆದ್ಬಿಟ್ಟ. ಮೋಟು ಎದ್ಬಿಟ್ಟ. ಸಮೋಸ 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 ಸಮೋಸ. ಜಯ ಬಾಲ, ನಿನ್ಗೆ ಫಿನಿಶ್ ಮಾಡಕ್ ಬಿಡ್ತೇನೆ. ಗತಿ ಕಾಣಿಸ್ತಾ
ಮೋಟು, ಅಯ್ಯಮ್ಮ, ಮೋಟು. ನಮ್ಮನ್ನ ತಿರುಗ್ತಾ ಇದ್ದಲ್ಲ ಮೋಟು. ಮೋಟು, ಮೋಟು. ಖಂಡಿತ ಬಿಡೋದೇ ಇಲ್ಲ. ಅಯ್ಯೋ ಸಾರಿ ಸಾರಿ ಸಾರಿ. ನೀ ವಾಪಸ್ ಬಂದ್ಬಿಟ್ಟಿಲ್ಲ ನನ್ ದೋಸ್ತ್. ನಮ್ಗೆಲ್ಲ ಚೆನ್ನಾಗ್ತದಕ್ಕೂ ಬಡಿ ಬಡಿ ಅಯ್ಯಮ್ಮ, ನನ್ನ 20 ವರ್ಷದ ಅನುಭವದಲ್ಲಿ ಮೊದಲನೇ ಸಾರಿ ಏಟ್ಟಿಂದು ಬಹಳ ಖುಷಿ ಆಗ್ತಿದೆ ನಂಗೆ. ಡಾಕ್ಟರ್ ಸಹ ಎಲ್ಲೋಗ್ಬಿಟ್ರು? ಅವರು ನನ್ನ ಗಾಡಿಲಿರೋ ಕಂಪ್ಯೂಟರ್ ಅಲ್ಲಿ ಡಯಾಬೋಲಸ್ ಪೆನ್ ಡ್ರೈವ್ ಇಂದ ಏನೋ ಮಾಡ್ತಿದ್ದಾರೆ. ಡಯಾಬೋಲಿಸ್ ಪೆನ್ ಡ್ರೈವ್ನ ನಾನು ಫಾರ್ಮೇಟ್ ಮಾಡಿಬಿಟ್ಟೆ. ಅವನು ನೀರನ್ನ ಇಲ್ಲಿಗೆ ತರೋಂತ ಫಾರ್ಮುಲಾನ ನಾನೀಗ ರಿವರ್ಸ್ ಮಾಡಿಬಿಟ್ಟೆ. ಭೂಮಿಲಿರೋ ಯಾವ್ಯಾವ ಜಾಗದಿಂದ ನೀರು ಇಲ್ಲಿಗೆ ಬಂದಿತ್ತು, ಈಗೆಲ್ಲ ನೀರು ಅದೇ ಜಾಗಕ್ಕೆ ಹೋಗುತ್ತೆ. ನೋಡಿ ಅಲ್ಲಿ. ಚಮತ್ಕಾರ ಆಗಿದೆ. ಭೂಮಿಯಲ್ಲಿ ಯಾವ್ಯಾವ ಜಾಗದಲ್ಲಿ ನೀರ್ ಕಡಿಮೆ ಆಗಿದ್ಯೋ ಅಲ್ಲೆಲ್ಲ ಮಳೆ ಬಂದು ನೀರ್ ತುಂಬಿಕೊಂಡಿದೆ. ಜನರೆಲ್ಲ ಖುಷಿಯಿಂದ ಸಂಭ್ರಮಿಸ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ನಿಮ್ ಭೂಮಿನ ಮಾತ್ರ ಉಳಿಸಿಲ್ಲ, ನಮ್ಮ ಪ್ಲಾನೆಟ್ ನ ಕೂಡ ಉಳಿಸಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಬಹಳ ಚೆನ್ನಾಗಿದೆ ಕಣಯ್ಯ. ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್. Watch India's largest kids library only on Jio Hotstar. Download the app now.